ಇವತ್ತಿನ ವಾಕ್ಯ ಸಂದೇಶಕ್ಕಾಗಿ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 11ನೇ ವಾಕ್ಯ. ಆಮೇಲೆ ಯೆಹೋವನ ದೂತನು ಬಂದು ಒಫ್ರಾದಲ್ಲಿದ್ದ ಎಲ್ಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜರನ ಗೋತ್ರದವನಾದ ಯೆಹೋಶುವನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಸಾಕು. ಒಂದ್ಸಾರಿ ಗಿದ್ಯೋನನಿಗೆ ದೇವದೂತನ ಪ್ರತ್ಯಕ್ಷ ಆಗಿ ಬಂದು ಗಿದ್ಯೋನನ ಜೊತೆಯಲ್ಲಿ ಮಾತಾಡಿ ಗಿದ್ಯೋನನಿಗೆ ಹೇಳ್ತಾನೆ, ನೋಡಪ್ಪ, ಇಸ್ರಾಯೇಲರನ್ನ ಮಿದ್ಯಾನ್ಯರು ಆಳ್ವಿಕೆ ಮಾಡ್ತಿದಾರಲ್ಲ, ಆ ಮಿದ್ಯಾನ್ಯರ ಕಾಟದಿಂದ ನಾನು ನಿಮ್ಮನ್ನ ತಪ್ಪಿಸ್ತೀನಿ, ಇಡೀ ಇಸ್ರಾಯೇಲರನ್ನ ತಪ್ಪಿಸ್ತೀನಿ. ಇಡೀ ಇಸ್ರಾಯೇಲರಿಗೆ ಜಯ ಕೊಡಬೇಕಾದ್ರೆ ನನಗೊಬ್ಬ ಮನುಷ್ಯ ಬೇಕು, ಆ ಮನುಷ್ಯ ನೀನೇ ಆಗಿರಬೇಕು, ನಿನ್ನ ನಾನು ಆ ಕೆಲಸಕ್ಕಾಗಿ ಆರಿಸಿಕೊಳ್ತೀನಿ ಅಂತ ದೇವರು ಹೇಳಿದರು. ನಾನು ನಿನ್ನನ್ನು ಆರಿಸಿಕೊಳ್ತಿದ್ದೀನಪ್ಪ ಅಂತ ಅಂದರು. ಆ ಟೈಮಲ್ಲಿ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ, ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಅವನು ಗೋಧಿ ಬಡಿತಾ ಕೂತಿದ್ದ. ಎಲ್ಲಿ ಗೋಧಿ ಬಡಿತಾ ಕೂತಿದ್ದ ಅಂದ್ರೆ, ಆ ದ್ರಾಕ್ಷಿಯ ತೋಟ ಇತ್ತು, ದ್ರಾಕ್ಷಿಯ ತೋಟದ ಮರೆಯಲ್ಲಿ ಕೂತ್ಕೊಂಡು ಗೋಧಿ ಬಡಿತಾ ಇದ್ದ. ಯಾಕೆ ಈ ತರ ಇವನು ಮಾಡ್ತಿದ್ದ ಅಂದ್ರೆ, ಇವನು ಮನೆಯಿಂದ ಹೊರಗಡೆ ಹೋಗುವಷ್ಟು ಧೈರ್ಯ ಅವನಿಗೆ ಇರಲಿಲ್ಲ. ಯಾಕಂದ್ರೆ ಮಿದ್ಯಾನ್ಯರು ಆಳ್ವಿಕೆ ಮಾಡಿದ್ರು, ಮಿದ್ಯಾನ್ಯರು ಅವರನ್ನ ದೋಚಿಕೊಂಡಿದ್ರು. ಮನೆಯಲ್ಲಿರುವಂತ ವಸ್ತುಗಳು, ಮನೆಯಲ್ಲಿರೋ ಬಂಗಾರ, ಮನೆಯಲ್ಲಿರೋ ಹಣ, ಮತ್ತೆ ಅಲ್ಲಿರುವಂತ ಎಲ್ಲ ಏನು ಸಂಪನ್ಮೂಲಗಳನ್ನ ಅವರು ದೋಚಿಕೊಂಡಿದ್ರು. ಆದ ಕಾರಣ ಅವರಿಗೆ ಭಯಪಟ್ಟು ಇವನು ಹೋಗಿ ಮರೆಯಲ್ಲಿ ಕೂತ್ಕೊಂಡು, ದ್ರಾಕ್ಷಿ ತೋಟದ ಮರೆಯಲ್ಲಿ ಕೂತ್ಕೊಂಡು ಗೋಧಿನ ಬಡಿತಾ ಕೂತ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನಾವು ರೈತರು ಬಹಳ ಜನರು ನಾವಿದೀವಿ. ಸಾಮಾನ್ಯವಾಗಿ ನಾವು ಕಾಳು ತೂರಬೇಕಾದ್ರೆ, ಅಂದ್ರೆ ಹಸನ ಮಾಡಬೇಕಾದ್ರೆ, ಎತ್ತರದ ಸ್ಥಳದಲ್ಲಿ ರಾಗಿನೋ ಅಥವಾ ಬೇರೆ ಏನು ಕಾಳುಗಳನ್ನ ನೀವು ತೂರಬೇಕಾದ್ರೆ ಒಟ್ಟೆಲ್ಲ ಒಂದ್ ಕಡೆ ಹೋಗ್ಬೇಕು, ಕಾಳಲ್ಲಿ ಬೀಳ್ಬೇಕು ಅನ್ನೋದಾದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಗಾಳಿ ಇರುವಂತ ಪ್ರದೇಶಕ್ಕೆ ಹೋಗ್ತೀವಿ, ಸ್ವಲ್ಪ ಎತ್ತರದ ಸ್ಥಳದಲ್ಲಿ ನಾವು ನಿಂತ್ಕೊಳ್ತೀವಿ. ನಾವು ತೂರ್ತಾ ಇರಬೇಕಾದ್ರೆ ಒಟ್ಟೆಲ್ಲ ಒಂದ್ ಕಡೆ ಹೋಗುತ್ತೆ, ಗಟ್ಟಿಯ ಕಾಳು ಒಂದು ಕಡೆಯಲ್ಲಿ ಬೀಳುತ್ತೆ. ಆ ಗಟ್ಟಿ ಕಾಳನ್ನ ನಮ್ಮ ಮನೆಗಾಗಿ ನಾವು ಉಪಯೋಗ ಮಾಡ್ತೀವಿ. ಆ ತರ ಗಿದ್ಯೋನ್ ಏನ್ ಮಾಡ್ತಿದ್ದ ಅಂದ್ರೆ, ಗೋಧಿಯ ಕಾಳನ್ನ ಬಡಿದು ಅದರ ಹೊಟ್ಟನ್ನ ತೂರಿ ಕಾಳನ್ನ ಅವನ ಮನೆಗೆ ತಗೊಂಡು ಹೋಗ್ಬೇಕಂತ ಅವನಿಗೆ ಪ್ಲಾನ್ ಇತ್ತು. ಈಗ ಕಾಳು ಮನೆಗೆ ತಗೊಂಡು ಹೋಗ್ಬೇಕಂದ್ರೆ ಅವನು ಸಾಮಾನ್ಯವಾಗಿ ಎಲ್ಲಿ ಕಾಳನ್ನು ಬಡಿಬೇಕಾಗಿತ್ತು, ಗುಡ್ಡದ ಮೇಲೆ ಬಡಿಬೇಕಾಗಿತ್ತು. ಅವಾಗಿನ ಕಾಲದ ಜನರೆಲ್ಲ ಕಾಳು ಹಸನ ಮಾಡುವುದಕ್ಕಾಗಿ ಗುಡ್ಡದ ಮೇಲೆ ಹೋಗ್ತಾ ಇದ್ರು. ಅವರು ಗುಡ್ಡದ ಮೇಲೆ ಇದ್ದು ಕಾಳನ್ನ ತೂರ್ತಾ ಇದ್ರು. ಒಟ್ಟೆಲ್ಲ ಒಂದ್ ಕಡೆ ಹೋದ್ರೆ ಕಾಳು ತಮ್ಮ ಮನೆಗೆ ತಗೊಂಡು ಹೋಗ್ತಾ ಇದ್ರು. ಗುಡ್ಡದ ಪ್ರದೇಶದಲ್ಲಿ, ಎತ್ತರದ ಪ್ರದೇಶದಲ್ಲಿ ಹೋಗಿ ಕಾಳು ತೂರಬೇಕಾಗಿತ್ತು. ಆದ್ರೆ ಇವನು ಮಿದ್ಯಾನ್ಯರ ಭಯದಿಂದ ಆ ಒಂದು ದ್ರಾಕ್ಷಿ ತೋಟದ ಮರೆಯಲ್ಲಿ ಹೋಗಿ ಕುತ್ಕೊಂಡು ಗೋಧಿ ಬಡಿತಾ ಕೂತಿದ್ದ. ದೇವ್ರ ಮಕ್ಕಳೇ, ಈ ಒಂದು ಸಂಘಟನೆ ನಮಗೇನ್ ತೋರಿಸುತ್ತೆ ಅಂದ್ರೆ, ಗಿದ್ಯೋನನಿಗೆ ಬಹಳ ಭಯ ಇದೆ ಅನ್ನೋದು ತೋರಿಸುತ್ತೆ. ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅವನು ಬಹಳ ಪುಕ್ಕಲಾರಿ, ಅವನು ಬಹಳ ಹೆದರಿಕೆ ಅವನಿಗೆ. ಇನ್ನೊಂದು ಮಾತೇನಂದ್ರೆ, ಅವನಿಗೆ ಅಲ್ಲಿ ಸುತ್ತಲೂ ಇರುವಂತ ಜನರು ನೋಡಿ ಮತ್ತೆ ನನಗೆ ಕಾಳು ಕೇಳ್ತಾರೆ ಅಂತ ಅವನೇನ್ ಮಾಡ್ದ ಅಂದ್ರೆ, ಬಚ್ಚಿಟ್ಕೊಂಡು ಕಾಳನ್ನ ಬಡಿತಾ ಕೂತಿದ್ದ. ಎರಡನೇ ಮಾತು, ಅವನು ಬಹಳ ಸ್ವಾರ್ಥಿರಿ. ಒಂದು, ಅವನು ಬಹಳ ಹೆದರಿಕೆ ಅವನಿಗೆ. ಎರಡನೇದು, ಅವನಿಗೆ ಬಹಳ ಸ್ವಾರ್ಥಿ, ಯಾರಿಗೂ ಕೊಡಲ್ಲ, ತನ್ನ ಮನೆಗೆ ನಾನು ಕಾಳು ತಗೊಂಡು ಹೋಗ್ಬೇಕು, ನಾನು ನನ್ನ ಕುಟುಂಬವನ್ನ ಊಟ ಮಾಡ್ಬೇಕಂತ ಸ್ವಾರ್ಥದಿಂದ ಕಾಳನ್ನ ಬಡಿತಾ ಕೂತಿದ್ದ. ಈ ಎರಡು ಮಾತು ನೆನಪಿಟ್ಕೊಳ್ರಿ. ಒಂದು, ಅವನು ಭಯ ಇರುವವನು. ಎರಡನೇದು, ಅವನು ಬಹಳ ಸ್ವಾರ್ಥ ಇರುವವನು. ಇಲ್ಲಿರುವಂತ ನಾವೆಲ್ಲರೂ ಹೇಗಿದ್ದೀವೋ ಅದೇ ತರ ಇದ್ದವನು ಗಿದ್ಯೋನ್. ನಮಗೆ ಅನೇಕ ಸಾರಿ ಭಯ ಆಗತ್ತೆ. ಕೆಲವು ಸಾರಿ ನಾವು ಸ್ವಾರ್ಥವುಳ್ಳವರು ನಾವು ಆಗ್ತೀವಿ. ನನಗಿರ್ಲಿ, ನನ್ನ ಕುಟುಂಬ, ನನ್ನ ಜೀವನ, ನನ್ನ ಮಕ್ಕಳು ಅಂತ ಕೆಲವು ಸಾರಿ ಸ್ವಾರ್ಥದಲ್ಲೂ ಬದುಕ್ತೀವಿ. ಕೆಲವು ಸಾರಿ ನಮಗೆ ಭಯನೂ ಆಗತ್ತೆ. ಆ ತರ ಗಿದ್ಯೋನು ಬಹಳ ಭಯ ಇರೋ ಮನುಷ್ಯ, ಮತ್ತೆ ಸ್ವಾರ್ಥ ಇರುವಂತ ಮನುಷ್ಯ. ಇವನಿಗೆ ದೇವದೂತನ ಪ್ರತ್ಯಕ್ಷ ಆಗಿ ಏನ್ ಹೇಳ್ತಾನೆ ಅಂದ್ರೆ, ನೀನ್ ನನಗೆ ಬೇಕಪ್ಪ, ನೀನ್ ನನ್ನ ಜೊತೆಯಲ್ಲಿರು, ನಾನ್ ನಿನ್ನ ಮೂಲಕ ಇಸ್ರಾಯೇಲರಿಗೆ ದೊಡ್ಡ ಬಿಡುಗಡೆಯನ್ನ ಕೊಡ್ತೀನಿ ಅಂತಂದ್ರು. ನೀವು ಆಲೋಚನೆ ಮಾಡ್ರಿ, ಈ ತರ ದೇವರು ಹೇಳೋದಾದ್ರೆ ಯಾರಿಗೆ ಹೇಳ್ಬೇಕು? ಯಾರಾದ್ರೂ ಧೈರ್ಯಸ್ಥರನ್ನು ನೋಡಿ ಹೇಳ್ಬೇಕು. ಯಾರಾದ್ರೂ ಧೈರ್ಯಸ್ಥರಿರ್ಬೇಕು, ಅವರು ಬಲವುಳ್ಳವರಾಗಬೇಕು, ಅವರಿಗೆ ಯುದ್ಧ ಮಾಡಕ್ ಬರಬೇಕು, ಅವರಿಗೆ ಟ್ಯಾಲೆಂಟ್ಸ್ ಇರಬೇಕು, ಅವರು ಯುದ್ಧ ವೀರರಾಗಿರ್ಬೇಕು, ಅಂತವ್ರನ್ನ ನೋಡಿ ಅವರಿಗೆ ಹೇಳಬೇಕು.
ಆದರೆ ದೇವರು ಈ ಪುಕ್ಕಲನ್ನು ನೋಡಿ, ಸ್ವಾರ್ಥಿಯನ್ನು ನೋಡಿ ದೇವರು ಹೇಳ್ತಿದ್ದಾರೆ, ನೀನ್ ಬಾರಪ್ಪ, ನಾನು ನಿನ್ನನ್ನು ಆರಿಸಿಕೊಳ್ತೀನಿ, ನಾನು ಇಸ್ರಾಯೇಲರಿಗೆ ಬಿಡುಗಡೆ ಮಾಡ್ತೀನಿ, ನಾನು ನಿಮ್ಮ ಜೊತೆಯಲ್ಲಿರುವ ದೇವರು, ಅದ್ಭುತ ಮಾಡುವ ದೇವರು ಅಂತ ಹೇಳ್ತಾರೆ. ಆಗ ಇವನು ಕೇಳುವ ಪ್ರಶ್ನೆ ಏನಂದ್ರೆ, ಸ್ವಾಮಿ ನೀನೇ ನಮ್ಮ ಜೊತೆಯಲ್ಲಿ ಇರೋದಾದ್ರೆ ನಮಗೆ ಯಾಕೆ ಈ ಪರಿಸ್ಥಿತಿ? ನೀನ್ ಸರಿ ಹೇಳಿದ್ದು ನಾನು ಒಪ್ಕೊಳ್ತೀನಿ, ನೀನೇ ನಮ್ಮ ಜೊತೆಯಲ್ಲಿ ಇರೋದಾದ್ರೆ ನಮಗೆ ಯಾಕಪ್ಪ ಈ ಪರಿಸ್ಥಿತಿ? ಈ ಪರಿಸ್ಥಿತಿಯಲ್ಲಿ ಯಾಕೆ ಹಾದೋಗ್ತಿದ್ವಿ ನಾವು? ನಮ್ಮ ಪೂರ್ವಜರು ಹೇಳ್ತಿದ್ರು, ನೀನು ಎಷ್ಟೋ ಅದ್ಭುತ ಮಾಡಿದೆಯಂತೆ, ಈ ಕೆಂಪು ಸಮುದ್ರ ಇಬ್ಬಾಗ ಮಾಡಿದೆಯಂತೆ, ಅನೇಕ ಜನರಿಗೆ ಗುಣವನ್ನು ಕೊಟ್ಟಿದೆಯಂತೆ, ಸತ್ತವರನ್ನ ಎಬ್ಬಿಸಿದೆಯಂತೆ, ನಿನ್ನ ಮಹತ್ವಗಳನ್ನ ನಮ್ಮ ಪೂರ್ವಜರು ಹೇಳಿದ್ದು ನಾನು ಕೇಳಿದ್ದೀನಿ. ಮತ್ತೆ ಆದರೂ ಕೂಡ ಯಾಕೆ ನಮಗೆ ಈ ಪರಿಸ್ಥಿತಿ? ಈ ಪರಿಸ್ಥಿತಿಯಲ್ಲಿ ಯಾಕೆ ನಡೆಸ್ತಿದೀಯಾ ಅಂತ ಗಿದ್ಯೋನನು ದೇವರಿಗೆ ಕೇಳಿದಾರೆ. ದೇವರ ಮಕ್ಕಳೇ, ನಾನಿವತ್ತು ಹೇಳ್ತಾ ಇರುವಂತ ಮಾತು, ದೇವರು ನಮ್ಮನ್ನ ಉಪಯೋಗಿಸಬೇಕಾದ್ರೆ, ದೇವರು ನಮ್ಮನ್ನ ಆರಿಸಿಕೊಳ್ಳಬೇಕಾದ್ರೆ ನಮಗಿರಬೇಕಾದಂತ 5 ಲಕ್ಷಣಗಳನ್ನ ನಾನು ಮಾತಾಡ್ತೀನಿ ಇವತ್ತು. ಗಿದ್ಯೋನನಿಗೆ ಭಯ ಇತ್ತು, ಗಿದ್ಯೋನನಿಗೆ ಸ್ವಾರ್ಥ ಇತ್ತು, ಆದರೂ ಕೂಡ ದೇವರು ಯಾಕೆ ಅವನನ್ನು ಆರಿಸಿದ್ರು? ಅಂಥದ್ದು ಏನು ನೋಡಿದ್ರು ಅವನಲ್ಲಿ? ಏನಿತ್ತು ಅಂತ ಗುಣಲಕ್ಷಣಗಳು ಅವನಲ್ಲಿ? ಭಯ ಇರೋವನ ಆಕ್ಚುಲಾಗಿ ಅಂತ ಪರಿಸ್ಥಿತಿಯಲ್ಲಿ ಭಯ ಇರುವವನು ಬೇಡ ದೇವರಿಗೆ, ಅಂತ ಪರಿಸ್ಥಿತಿಯಲ್ಲಿ ಸ್ವಾರ್ಥ ಇರುವವನು ಬೇಡ ದೇವರಿಗೆ. ಆದ್ರೆ ಒಬ್ಬ ಸ್ವಾರ್ಥಿಯನ್ನ, ಒಬ್ಬ ಭಯ ಇರುವವನನ್ನ ದೇವರು ಆರಿಸಿಕೊಂಡಿದ್ದಾನಂದ್ರೆ ಏನು ಉದ್ದೇಶ? ಅವನಲ್ಲಿ ಯಾವ ಗುಣಗಳನ್ನ ನೋಡಿ ಆರಿಸಿಕೊಂಡ್ರು? ಅವನಲ್ಲಿ ಏನನ್ನ ನೋಡಿ ಆರಿಸಿಕೊಂಡು? ಆ ಒಂದು 5 ಲಕ್ಷಣಗಳನ್ನ ನಾನಿವತ್ತು ದೇವರ ವಾಕ್ಯದ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. 6ನೇ ಅಧ್ಯಾಯ 15ನೇ ವಾಕ್ಯನ ಓದ್ರಿ. 6ನೇ ಅಧ್ಯಾಯ 15ನೇ ವಾಕ್ಯ ಹೋದ್ರಪ್ಪ. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು, ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು, ನಾನು ನನ್ನ ಕುಟುಂಬದಲ್ಲಿ ಅಲ್ಪನಾಗಿದ್ದೇನೆ ಅಂದನು. ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸದ? ನನಗೆ ಧೈರ್ಯ ಇಲ್ಲ. ನನ್ನಂತವನ್ನ ಆರಿಸಿಕೊಂಡು ಹೇಳ್ತಾ ಇದೆಯಲ್ಲ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದಾ? ಅವನು ಏನ್ ಹೇಳ್ತಾನೆ ನೋಡ್ರಿ, ಮನಸ್ಸೇ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು, ಮತ್ತು ನಮ್ಮ ಕುಟುಂಬದಲ್ಲಿ ನಾನು ಅಲ್ಪನಾದವನು. ಮನಸ್ಸೇ ಕುಲದಲ್ಲಿ, ನಮ್ಮ ಮನೆಯೇ ಕನಿಷ್ಠವಾದದ್ದು. ಅಂತ ಕನಿಷ್ಠವಾದ ಮನೆಯಲ್ಲಿ ನಾನು ಅಲ್ಪನಾದವನು. ನನ್ನಂತವನ್ನ ನೀನು ಆರಿಸ್ಕೊಳ್ಳೋದು? ಅವನು ಹೇಳ್ತಾ ಇರುವ ಮೊದಲನೇ ಮಾತೇನಂದ್ರೆ, ಸ್ವಾಮಿ, ನಾನು ಸಾಮಾನ್ಯನಾದ ಮನುಷ್ಯ. ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ನಾನು ಸೆಲೆಬ್ರಿಟಿ ಅಲ್ಲಪ್ಪ, ನಾನು ವಿಶೇಷವಾದ ವ್ಯಕ್ತಿ ಅಲ್ಲ. ನಮ್ಮ ಈಗಿನ ಪರಿಸ್ಥಿತಿಗೆ ಆಲೋಚನೆ ಮಾಡಿದ್ರೆ ಫೇಸ್ಬುಕ್ ಅಕೌಂಟ್ ಇಲ್ಲ ಅವನಿಗೆ, ಫಾಲೋವರ್ಸ್ ಇಲ್ಲ ಅವನಿಗೆ. ನಾವೊಂದು ವೇಳೆ ಪಾಸ್ ಆದ್ರೆ 10 ಜನ ಕೂಡ ವಿಶ್ವಾಸಗಳಿಲ್ಲ ಅವನಿಗೆ. ಅವನೊಂದು ವೇಳೆ ಒಳ್ಳೆಯ ವಿಶ್ವಾಸಿ ಆಗಿದ್ದಪ್ಪ ಅಂದ್ರೆ ಅವನು ಬಹಳ ಬಡವನು, ಬಲಹೀನನಾದವನು, ಯಾರು ತಿರುಗಿ ನೋಡಲಾರ್ದವರು, ಅವನ ಕುರಿತು ಯಾರು ಒಳ್ಳೆದು ಮಾತಾಡಲ್ಲ, ಅವನನ್ನ ಯಾರು ಹೊಗಳಲ್ಲ. ಅಂತ ಮನುಷ್ಯ ನಾನು, ಸಾಮಾನ್ಯನು ನಾನು. ದೇವರ ಮಕ್ಕಳ, ಇಲ್ಲಿರುವಂತ ನಾವೆಲ್ಲರೂ ಸಹ ದೇವರ ಸನ್ನಿಧಾನದಲ್ಲಿ ಸಾಮಾನ್ಯರು ರೀ. ನಾವು ವಿಶೇಷವಾದವರಲ್ಲ, ನಾವೇನ್ ಸೆಲೆಬ್ರಿಟಿಗಳಲ್ಲ. ನಮ್ಮ ಹಿಂದುಗಡೆ 1000 ಜನ ನಮ್ಮನ್ನು ಫಾಲೋ ಮಾಡೋಷ್ಟು ದೊಡ್ಡವರು ನಾವಲ್ಲ. ಆದಾಗಲೂ ದೇವರು ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾರೆ. ಸಾಮಾನ್ಯ ಜನರು ನಾವು, ಸಾಮಾನ್ಯನ ನಾನು ಏನೂ ಅಲ್ಲಪ್ಪ ಅಂತವನ್ ನಾನು. ನನ್ನನ್ನು ಆರಿಸಿಕೊಳ್ತಿದ್ಯಲ್ಲ ನೀನು, ಏನ್ ನೋಡಿ ಆರಿಸಿಕೊಳ್ತಿದ್ಯಾ? ಅವನ ಗುಣಗಳಲ್ಲಿ ಮೊದಲನೇ ಗುಣ ಏನ್ ಗೊತ್ತಾ? ಅವನು ತನ್ನನ್ನು ತಾನು ಒಪ್ಪಿಕೊಳ್ತಾ ಇದ್ದಾನೆ ದೇವರ ಹತ್ರ.
ನಾನು ಸಾಮಾನ್ಯನು, ನಾನು ಕನಿಷ್ಠನು, ನಾನು ಯೋಗ್ಯತೆ ಇಲ್ಲದವನು, ನಾನು ಅರ್ಹತೆ ಇಲ್ಲದವನು, ನಾನು ಏನು ಅಲ್ಲದವನು ಅಂತ ತನ್ನನ್ನ ತಾನು ದೇವರ ಹತ್ರ ಒಪ್ಪಿಕೊಳ್ತಾ ಇದ್ದಾನೆ. ಬಹಳ ಜನರು ಒಪ್ಪಲ್ಲ ರೀ, ಬಹಳ ಜನರು ಒಪ್ಪಲ್ಲ. ಒಂದು 20 ಜನ ವಿಶ್ವಾಸಿಗಳಿದ್ದು ಒಂದು ಸಣ್ಣ ಚರ್ಚ್ ಕಟ್ಟಿದ್ರೆ ಕಾಲರ್ ಎಗರಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಸ್ವಲ್ಪ 10 ರೂಪಾಯಿ ದುಡಿತಾ ಇದ್ದವನು 20 ರೂಪಾಯಿ ದುಡಿಮೆ ಸ್ಟಾರ್ಟ್ ಆಯಿದ್ರೆ ಅವನ ವರ್ತನೆಗಳೇ ಬದಲಾಗ್ತವ್ರಿ. ಅವನ ಮಾತು ಬದಲಾಗತ್ತೆ, ಅವನ ನಡವಳಿಕೆನೇ ಬದಲಾಗತ್ತೆ. ಅಹಂಕಾರದಿಂದ ಜೀವಿಸುವವರಿದ್ದಾರೆ. ದೇವರ ಮಕ್ಕಳೇ, ನಾನು ನಿಮಗೆ ಹೇಳ, ಇವತ್ತು ನಾವು ಏನಾಗಿದ್ದೀವೋ ಅದು ಕೇವಲ ದೇವರ ಕೃಪೆಯಿಂದ. ನಾವು ಕೇವಲ ಸಾಮಾನ್ಯರು, ನಾವು ಏನಲ್ಲದವರು, ನಾವು ದೇವರ ಮುಂದೆ ಕಂಪ್ಲೀಟ್ ಝೀರೋ. ಪೌಲನು ಅವನು ರೋಂಪುರದ ಹಕ್ಕದಾರ, ದೊಡ್ಡ ಶ್ರೀಮಂತ, ಅಧಿಕಾರಿ. ಅವನು ದೇವರ ಸಮ್ಮುಖದಲ್ಲಿ ಬಂದಾಗ ಅವನು ಏನ್ ಹೇಳ್ತಾರೆ ಗೊತ್ತಾ? ಸ್ವಾಮಿ, ಯಾವ ಯೋಗ್ಯತೆಯೂ ಇಲ್ಲದೆ ಇರುವ ನನ್ನನ್ನ, ಕಸವೆಂದೆಣಿಸಲ್ಪಟ್ಟ ನನ್ನನ್ನ ನೀನು ಆರಿಸಿಕೊಂಡೆಯಲ್ಲ ಸ್ವಾಮಿ. ಗಿದ್ಯೋನನು ಅದೇ ಹೇಳ್ತಾನೆ, ಅಪ್ಪ ನಾನು ಕನಿಷ್ಠನು. ನಾನು ಇವತ್ತು ಬಹಳ ಜನ ಕ್ರೈಸ್ತರಿಗೆ ಈ ಮಾತು ಹೇಳಕ್ ಇಷ್ಟ ಇಲ್ಲ ರೀ. ನಾನು ಕನಿಷ್ಠನು, ನಾನು ಅಯೋಗ್ಯನು, ನಾನು ಲೆಕ್ಕಕ್ಕಿಲ್ಲದವನು, ಗಣನೆಗೆ ಬಾರದವನು, ಈ ಥರ ಹೇಳಲಿಕ್ಕೆ ಇಷ್ಟ ಇಲ್ಲ. ನಾನು ಹೆಂಗ್ ಗೊತ್ತಾ, ನಾನು ಹಂಗೆ ಗೊತ್ತಾ, ನಾನು ಈ ಥರ ಮಾಡಿದ್ದೀನಿ ಗೊತ್ತಾ, ನಾನು ಹಿಂಗೆ ಮಾಡಿದ್ದೀನಿ ಗೊತ್ತಾ, ನಾನು ಇಲ್ಲೆಲ್ಲ ಹೋಗಿದ್ದೀನಿ ಗೊತ್ತಾ, ಈ ಥರ ಮಾತಾಡೋರಿದ್ದಾರೆ. ಆದರೆ ನಾನು ಏನಲ್ಲಪ್ಪ, ನಾನು ಏನಾಗಿದ್ದೀನ ನಿನ್ನ ದಯೆಯಿಂದ ಸ್ವಾಮಿ ಅಂತ ಹೇಳುವ ಕ್ರೈಸ್ತರು ಬೆರಳೆಣಿಕೆ ಅಷ್ಟು ಜನ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಏನು ಮಾಡಿದೆಯೋ, ನೀನು ಏನು ಆಗಿದೆಯೋ ಅದನ್ನ ದೇವರು ಕೇಳ್ತಾ ಇಲ್ಲ. ದೇವರ ಮುಂದೆ ನಾನು ನೀವು ಏನು? ಅವನು ಹೇಳ್ತಾನೆ ಮನಸ್ಸೇ ಕುಲ. ಮನಸ್ಸೇ ಕುಲ ಅಂದ್ರೆ ಆಗಿನ ಸಮಯಕ್ಕೆ ಅದು ಶ್ರೇಷ್ಠವಾದ ಕುಲವೇ ಹೌದು. ಆದರೆ ಅವನು ಹೇಳ್ತಾನೆ ಮನಸ್ಸೇ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು. ಯಾರು ನನ್ನ ಮನೆ ಕಡೆ ತಿರುಗಲ್ಲ ಸ್ವಾಮಿ, ಯಾರು ನಮ್ಮ ಮನೆ ಬಗ್ಗೆ ಮಾತಾಡಲ್ಲ, ಯಾರು ನಮಗೆ ಸಹಾಯ ಮಾಡೋದಿಲ್ಲ, ಯಾರು ನಮ್ಮ ಮನೆ ಬಾಗಿಲಿಗೂ ಬರೋದಿಲ್ಲ, ಯಾರು ನಮಗೆ ಸಾಲ ಕೊಡೋದಿಲ್ಲ, ಹೆಂಗಿದೆಯಪ್ಪ ಚೆನ್ನಾಗಿದೆಯಾ ಅಂತ ಕೇಳೋರು ದಿಕ್ಕಿಲ್ಲ. ಇಂಥ ಮನೆ ನಮ್ದು, ಹತ್ರ ಕೂಡ ಸುಳಿಯಲ್ಲ ಜನ, ಅಂತ ಮನೆ ನಮ್ದು. ಆ ಮನೆಯಲ್ಲಿ ನಾನಿದ್ದೀನಲ್ಲ, ನಮ್ಮ ಮನೆಯಲ್ಲಿ ಅನೇಕ ಜನರಿದ್ದಾರೆ. ಅಷ್ಟು ಜನರಲ್ಲಿ ನಾನು ಅಲ್ಪನಾದವನು, ಲೆಕ್ಕಕ್ಕಿಲ್ಲ. ನಾನು ದಾವೀದನ ತರ, ಅವರಪ್ಪ ಕುರಿ ಕಾಯ ಕಳಿಸಿದ್ನಲ್ಲ ಆ ತರ ಲೆಕ್ಕಕ್ಕಿಲ್ಲ ಸ್ವಾಮಿ. ನಾನು ಸಾಮಾನ್ಯನು ಅಂತ ದೇವ್ರ ಹತ್ರ ಒಪ್ಪಿಕೊಳ್ತಾನ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ಮಾತು ನಾವು ನೋಡೋಣ. ಒಂದು ವಾಕ್ಯ ಓದೋಣ. ಅದೇ 6ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದೋಣ. ಅದೇ 6ನೇ ಅಧ್ಯಾಯ 25ನೇ ವಾಕ್ಯ. ಅದೇ ದಿನ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ನನ್ನ ತಂದೆಯ ಹೋರಿಗಳನ್ನು, ಒಂದು ಚಿಕ್ಕ ಹೋರಿಯನ್ನು, 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯು ಕಟ್ಟಿರುವ ಬಾಳನ ಯಜ್ಞ ವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿರುವ ಆಶೀರವೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ. ಸಾಕು. ಇಲ್ಲಿ ದೇವ್ರು ಏನ್ ಹೇಳ್ತಾರಂದ್ರೆ, ಗಿದ್ಯೋನ್, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ. ನೀನ್ ಸಾಮಾನ್ಯನಲ್ಲ, ಪರವಾಗಿಲ್ಲ. ನೀನ್ ಬಲಹೀನನಲ್ಲ, ಪರವಾಗಿಲ್ಲ. ನಾನು ನಿನ್ನನ್ನು ಆರಿಸಿಕೊಳ್ತೀನಿ. ನೀನ್ ಏನ್ ಮಾಡಂದ್ರೆ, ನಿಮ್ಮ ತಂದೆ ಒಂದು ಯಜ್ಞವೇದಿಯನ್ನು ಕಟ್ಟಿದ್ನಲ್ಲ, ನಿಮ್ ತಾತ ಅದಕ್ಕೆ ಪ್ಲಾನ್ ಕೊಟ್ಟಿದ್ನಲ್ಲ, ಆ ಯಜ್ಞವೇದಿಯನ್ನ ಇವತ್ತು ರಾತ್ರಿ ಕೆಡವಿ ಹಾಕಿ ಅಲ್ಲಿ ಯೆಹೋವನ ಯಜ್ಞವೇದಿಯನ್ನು ಕಟ್ಟು. 1-2 ಎತ್ತು ತಗೋ. ಒಂದು ಎತ್ತು ಮೀಡಿಯಂ ಇರಲಿ, ಇನ್ನೊಂದು ಎತ್ತು 7 ವರ್ಷದ ಹೋರಿ ಇರಲಿ. ಇವೆರಡನ್ನು ತಗೋ. ಆ ಮೀಡಿಯಂ ಆಗಿರೋ ಎತ್ತಿದೆಯಲ್ಲ, ಅದಕ್ಕೆ ಯಜ್ಞವೇದಿಗೆ ಒಂದು ಹಗ್ಗ ಕಟ್ಟಿ ಆ ಎತ್ತಿಗೆ ಕಟ್ಟಿ ಹೊಡೆದು ಬಿಡು. ಆ ಎತ್ತಿಗೆ ಅದು ಹೋಗೋ ಸ್ಪೀಡಿಗೆ ಆ ಯಜ್ಞವೇದಿ ಆ ಜಾಗದಿಂದ ಕಿತ್ತು ಹೊರಗಡೆ ಬರಬೇಕು. ಆಮೇಲೆ ಏನ್ ಮಾಡ್ಲಿ ಸ್ವಾಮಿ, ಅಲ್ಲಿ ನೀನು ಒಂದು ಹೊಸ ಯಜ್ಞವೇದಿಯನ್ನು ಕಟ್ಟು. 7 ವರ್ಷದ ಹೋರಿಯನ್ನ ಕತ್ತರಿಸಿ ಅದರ ಮಾಂಸದ ತುಂಡನ್ನು ತೆಗೆದು ಆ ಯಜ್ಞವೇದಿಯ ಮೇಲೆ ಹಾಕಿ ಸುಡು. ಅದರ ದ್ರವ್ಯ, ಅದರ ಧೂಪ ದೇವರ ಸನ್ನಿಧಾನದಲ್ಲಿ ಏರಿ ಹೋಗಲಿ. ಅಶುದ್ಧವಾದದ್ದನ್ನು ತೆಗೆದಾಕ್, ಶುದ್ಧವಾದದ್ದನ್ನು ಕಟ್ಟು. ಅಶುದ್ಧವಾದದ್ದನ್ನು ತೆಗಿ, ಶುದ್ಧವಾದ ಹೃದಯದಿಂದ ದೇವರಿಗೆ ಸ್ತುತಿ ಎಂಬ ಧೂಪವನ್ನು ಹಾಕ ದೇವರಿಗೆ.
ಹಲ್ಲೆಲೂಯಾ. ಅಶುದ್ಧವನ್ನ ತೆಗೆದಾಕು. ದೇವರು ಹೇಳ್ತಾ ಇರುವ ಎರಡನೇ ಕಾರ್ಯ, ಅಶುದ್ಧವಾದದನ್ನು ತೆಗೆದಾಕು. ನಿಮ್ಮ ತಾತ ಪ್ಲಾನ್ ಕೊಟ್ಟಿದ್ದು, ನಿಮ್ಮಪ್ಪ ಕಟ್ಟಿದ್ದು ತೆಗೆದಾಕು. ದೇವರ ಮಕ್ಕಳೇ, ನಮ್ಮ ಜೀವಿತವನ್ನು ನಾನು ಮಾತಾಡ್ತೀನಿ. ನಮ್ಮ ತಾತ, ಅವರ ಅಪ್ಪ, ನಮ್ಮಪ್ಪ ಮಾಡಿದ ಎಲ್ಲ ಪಾಪಗಳು ನಮ್ಮ ಮೇಲೆ ಶಾಪವಾಗಿದ್ದರೆ, ಇವತ್ತು ನಾನು ಹೇಳ್ತೀನಿ, ಆ ಶಾಪಗಳನ್ನು ಮುರಿಯುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ತೆಗೆದಾಕದನ್ನ. ನೀನು ಏನು ಕಟ್ಟಿದೆಯಲ್ಲ, ನಿಮ್ಮ ತಂದೆ ಏನು ಕಟ್ಟಿದಾರಲ್ಲ, ಆ ಯಜ್ಞವೇದಿಯನ್ನು ತೆಗೆದಾಕ್. ಬುಡ ಸಮೇತ, ನೆಲ ಸಮೇತ ಕ್ಲೀನ್ ಆಗಬೇಕು. ಎತ್ತಿ ಕಟ್ಟು ಹಗ್ಗನ. ಅದು ಎಳೆಯೋ ಫೋರ್ಸ್ಗೆ ಯಜ್ಞವೇದಿ ಕಿತ್ತು ಬರುತ್ತೆ. ಹೊಸ ಯಜ್ಞವೇದಿ ಕಟ್ಟಲ್ಲಿ. ಹಲ್ಲೆಲೂಯಾ. ಹೊಸ ಯಜ್ಞವೇದಿ, ಹೊಸ ಆಲೋಚನೆ, ಹೊಸ ಜೀವಿತ, ಪಶ್ಚಾತ್ತಾಪದ ಜೀವಿತ. ಮಾಡಿದ ತಪ್ಪುಗಳನ್ನ ಅಳಿಸಿ ಹಾಕಿ, ದೇವರೇ ಹೊಸತನದಲ್ಲಿ ನಾನು ಜೀವಿಸ್ತೇನೆ ನಿನ್ನ ಮೇಲೆ ಅನ್ನುವಂತ ಜೀವಿತ ಕಟ್ಟು. ನೀನು ಸ್ತುತಿ ಮಾಡ್ತಿದ್ರೆ ದೇವರಿಗೆ ಧೂಪ ಹಾಕದಂಗಿರ್ಬೇಕು. ನೀನು ದೇವರನ್ನ ಆರಾಧನೆ ಮಾಡ್ತಿದ್ರೆ ದೇವರಿಗೆ ಧೂಪ ಹಾಕದಂಗಿರ್ಬೇಕ್ರಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ. ನಿಮ್ಮ ಪಕ್ಕದವರಿಗೆ ಹೇಳ್ಬೇಕು ಈ ಮಾತು. ನೀನು ಸ್ತುತಿ ಮಾಡ್ತಿದ್ರೆ, ಆರಾಧನೆ ಮಾಡ್ತಿದ್ರೆ ದೇವರಿಗೆ ಧೂಪ ಹಾಕದಂಗಿರ್ಬೇಕು. ಚಪ್ಪಾಳೆ ತಟ್ರಿ ಅಂದ್ರೆ ಹಿಂಗಂತ್ರಿ. ನೀವು ಚಪ್ಪಾಳೆ ತಟ್ಟಬೇಡ್ರಿ. ಚಪ್ಪಾಳೆ ತಟ್ರಿ ಅಂದ್ರೆ ಹಿಂಗಂತ. ಹೆಂಗ್ ಹೋಗತ್ರಿ ಧೂಪ? ಅದು ಆರಾಧನೆ ಮಾಡ್ರಿ ಅಂದ್ರೆ ಜೋಬಲ್ ಕೈ ಇಟ್ಕೊಂಡಂತೆ. ಹೆಂಗ್ ಹೋಗ್ತತ್ರಿ ಧೂಪ? ಅದು ಹೃದಯಾಂತರಾಳದಿಂದ ಕಣ್ಣೀರಿಟ್ಟು ದೇವರ ಸನ್ನಿಧಾನದಲ್ಲಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡು. ದೇವ್ರ ವಾಕ್ಯ ಏನ್ ಹೇಳುತ್ತೆ? ನಿನ್ನ ಪ್ರಾಣ, ಆತ್ಮ, ಶರೀರದಿಂದ ಏನ್ ಮಾಡಬೇಕು? ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿ, ಸಜೀವ ಯಜ್ಞವಾಗಿ ಅರ್ಪಿಸಿ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಆತ್ಮದಿಂದ ದೇವರನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಶುದ್ಧೀಕರಣ ರೀ. ಎರಡನೇ ಗುಣ ಒಂದು ಏನಂದ್ರೆ ಶುದ್ಧೀಕರಣ. ಮೊದಲನೇ ಗುಣ, ಅಯ್ಯ ನಾನು ಸಾಮಾನ್ಯನು, ನಾನು ಯಾವ ಕೆಲಸಕ್ಕೆ ಬಾರ್ದವನು ಅಂದ್ರೆ ಮೊದಲನೇ ಗುಣ ಸಾಮಾನ್ಯನು ಅಂತ ತನ್ನಂತ ತಗ್ಗಿಸ್ಕೊಳ್ತಿದ್ದಾನೆ. ಎರಡನೇ ಗುಣ ಶುದ್ಧೀಕರಣ ರೀ. ಕಂಪ್ಲೀಟ್ ಶುದ್ಧಿ ಮಾಡ್ತಿದ್ದಾನೆ. ಅಪ್ಪ ಆಯ್ತು ದೇವ್ರೆ, ನೀನು ಹೆಂಗೆ ಹೇಳಿದ್ಯಲ್ಲ ಅದನ್ನೇ ನಾನು ಮಾಡ್ತೀನಿ ಈಗ ಅಂತ ದೇವರು ಹೇಳಿದ ಪ್ರಕಾರ ಮಾಡ್ದಾರೆ. ಇದು ಎರಡನೇ ಗುಣ ಒಂದು. ಅದಕ್ಕೆ ದೇವರವನ್ನ ಆರಿಸಿಕೊಂಡ್ರು. ಮೂರನೇ ಗುಣ ಮತ್ತೆ ಯಾಕೆ ಆರಿಸಿಕೊಂಡ್ರಂದ್ರೆ 6ನೇ ಅಧ್ಯಾಯ 12ನೇ ವಾಕ್ಯ ಓದಪ್ಪ. ಈಗ 6ನೇ ಅಧ್ಯಾಯ 12ನೇ ವಾಕ್ಯ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಏನಂತ ಹೇಳಿದ್ರು? ಪರಾಕ್ರಮಶಾಲಿಯೇ. ಏನಂತ ಹೇಳಿದ್ರು? ಜೋರಾಗಿ ಹೇಳ್ರಿ. ಇನ್ನೊಂದ್ಸರಿ ಹೇಳ್ರಿ. ನಿಮ್ಮ ಎಡಗಡೆಗೂ ಬಲಗಡೆಗಿದಾರಲ್ಲ ಅವ್ರಿಗೆ ಹೇಳ್ರಿ ಹಂಗಂತ, ಪರಾಕ್ರಮಶಾಲಿ ನೀನಂತ. ಈಗ ಅವ್ರಿಗೊಂದು ಡೌಟ್ ಆಯ್ತು. ಏನು ಗೊತ್ತಾ? ಯಾವ ಲೆಕ್ಕದಾಗ ಹೇಳಿದಪ್ಪ ನನಗೆ ಪರಾಕ್ರಮಶಾಲಿ ಅಂತ? ಹಲ್ಲೆಲೂಯಾ. ಯಾವ ಲೆಕ್ಕದಲ್ಲಿ ಪರಾಕ್ರಮಶಾಲಿ? ಬಚ್ಚಿಟ್ಕೊಂಡು ಗೋಧಿ ಬಡಿತಾ ಇದ್ದವನು. ಯಾವ ಲೆಕ್ಕದಲ್ಲಿ ಹೇಳ್ತೀಯಪ್ಪ ದೇವರೇ ಪರಾಕ್ರಮಶಾಲಿ ನಾನಂತ? ಯಾಕೆ ದೇವರವನಿಗೆ ಪರಾಕ್ರಮಶಾಲಿ ಅಂದ್ರೆ ಮೊದಲನೇ ಸಾರಿ ಅವನು ಹೇಳ್ದ, ನಾನು ಕನಿಷ್ಠನು ಸ್ವಾಮಿ, ನಾನು ಏನು ಅಲ್ಲದವನಪ್ಪ, ನನ್ನನ್ನೇ ಆಕರಿಸಿಕೊಳ್ತೀಯ ಅಂತಾನೆ. ಅವನ ಗುಣ ದೇವರು ನೋಡಿದರು. ಇಲ್ಲಿ ಎರಡನೇ ಗುಣ ನೋಡಿದ್ರು. ಏನ್ ನೋಡಿದ್ರು? ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವ ಗುಣ ರೀ. ಹಲ್ಲೆಲೂಯಾ. ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವ ಗುಣ. ದೇವ್ರ ಮಕ್ಕಳೇ, ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡ್ರೆ, ಇಲ್ಲಿ ನನ್ನ ಕಡೆ ಕೇಳಿಸ್ಕೊಳ್ರಿ, ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡ್ರೆ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಆಸೀನನಾಗ್ತಾನೆ. ಕಪ್ಪಾದ ಮನುಷ್ಯ ಬಿಳೆ ಡ್ರೆಸ್ ಹಾಕೊಂಡ್ರೆ ಮುಖ ಕಪ್ಪು ಕಾಣ್ಬೋದಾಗಲಿ, ಇಡೀ ದೇಹ ಏನ್ ಕಾಣುತ್ತೆ? ಬೆಳ್ಳಕ್ಕೆ ಕಾಣುತ್ತಲ್ಲ. ಬಿಳೆ ಡ್ರೆಸ್ ಹಾಕೊಳ್ಳೋದ್ರೆ ಬೆಳ್ಳಕ್ಕೆ ಕಾಣುತ್ತೆ. ಆದರೆ ಅವನ ಒಳಗಿನ ದೇಹ ಹೆಂಗಿದೆ? ಕಪ್ಪೆ ಇದೆ. ಆದರೆ ಹೊರಗಿನ ಬಟ್ಟೆ ಹೆಂಗಿದೆ? ಬಹಳ ಶುಭ್ರವಾಗಿ ಕಾಣ್ತಾ ಇದೆ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ, ಯೇಸು ಕ್ರಿಸ್ತನನ್ನು ನೀನು ಧರಿಸಿಕೊಂಡ್ರೆ ನಿನ್ನ ಒಳಗಿನ ಜೀವನ ಬದಲಾಗತ್ತೆ. ಹಲ್ಲೆಲೂಯಾ. ನಿನ್ನ ಒಳಗಿನ ಜೀವನ ಬದಲಾಗ್ತದ್ರಿ. ಒಳಗೆ ನೀನಿರ್ಬೋದು, ಆದರೆ ಸರ್ವೇಶ್ವರನಾದ ದೇವರನ್ನ ನೀನು ಧರಿಸಿಕೊಂಡಿಯಲ್ಲ. ಇದಕ್ಕೆ ನಾನು ಉದಾಹರಣೆ ನಿಮಗೆ ಹೇಳ್ತೀನಿ. ಸಂಸೋನ್ ರೀ. ಸಂಸೋನು
ದೇವರ ಆತ್ಮನು ಅವನ ಮೇಲೆ ಇಳಿದು ಬರುವಾಗ ಅಲ್ಲಿ 1,000 ಜನರು ಮುತ್ತಿಗೆ ಹಾಕಿದ್ರಂತೆ. ದೇವರ ಆತ್ಮನು ಅವನ ಮೇಲೆ ಇಳಿದು ಬರುವಾಗ ಕತ್ತೆಯ ದವಡೆ ಎಲುಬಿನಿಂದ 1,000 ಜನರನ್ನ ಕೊಂದು ಹಾಕಿದ್ದಂತ್ರಿ. ಹಲ್ಲೆಲೂಯಾ. ಗಾಜಾ ಅನ್ನುವ ಊರಿನ ಹೆಬ್ಬಾಗಿಲನ್ನ ದೇವರ ಆತ್ಮನು ಅವನ ಮೇಲೆ ಬರುವಾಗ ಹೆಬ್ಬಾಗಿಲನ್ನ ಕಿತ್ತು ಹೆಗಲ ಮೇಲೆ ಇಟ್ಕೊಂಡು ಹೋದ್ನಂತ್ರಿ ಅವನು. ಅಂದ್ರೆ ಸಾಮಾನ್ಯವಾಗಿದ್ದಾಗ ಬಲ ಇಲ್ಲ ಅವನಿಗೆ, ನಾರ್ಮಲ್ ಆಗಿದ್ದಾಗ ಬಲ ಇಲ್ಲ. ದೇವರ ಆತ್ಮನ ಅವನೊಳಗೆ ಬರುವಾಗ, ಅಂದ್ರೆ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡ್ರೆ ನಿನಗೆ ಧೈರ್ಯ ಬರುತ್ತದೆ. ಯೇಸು ಕ್ರಿಸ್ತನನ್ನು ಧರಿಸಿಕೊಂಡ್ರೆ ಶಕ್ತಿ ಬರುತ್ತೆ, ಧೈರ್ಯ ಬರುತ್ತೆ. ನೀನು ಎಲ್ಲ ಗಿದ್ಯೋನನಿಗಿಂತ ಪುಕ್ಕಲ ನೀನು ಇದೀರಾ. ಹಂಗ ಅನ್ಬೇಡ್ರಿ ಪಾಸ್ಟ್ರೇ, ನಮಗೊಂಥರ ಆಗ್ತೈತೆ ಅನ್ಬೇಡ್ರಿ. ಗಿದ್ಯೋನನಿಗಿಂತ ಪುಕ್ಕಲ ನೀನು ಇದೀರಾ. ಆದ್ರೆ ದೇವರನ್ನ ಧರಿಸಿರುವುದರಿಂದ, ಯೇಸುವನ್ನ ಧರಿಸಿರುವುದರಿಂದ ನಮಗೆ ಮನುಷ್ಯನ ಮೇಲೆ ಭಯ ಇಲ್ಲ. ಈಗ ಹಣದ ವಿಷಯದಲ್ಲಿ ಭಯ ಇಲ್ಲ, ಮಕ್ಕಳ ಭವಿಷ್ಯತ್ತಿನ ವಿಷಯದಲ್ಲಿ ಭಯ ಇಲ್ಲ, ನಮ್ಮ ಆಸ್ತಿ ಪಾಸ್ತಿಗಳ ವಿಷಯದಲ್ಲಿ ಭಯ ಇಲ್ಲ, ನಮ್ಮ ಚೌಕಟ್ಟಿನ ವಿಷಯದಲ್ಲಿ ನಮಗೆ ಭಯ ಇಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಿಷಯದಲ್ಲಿ ನಾನು ಪೌಲ್ ಬಗ್ಗೆ ಹೇಳ್ತೀನಿ. ಪೌಲ್ ಏನ್ ಹೇಳ್ತಾನೆ ಗೊತ್ತಾ? ನಾನು ತಿಮೋತಿಗೆ ಹೇಳ್ತಾನೆ, ತಿಮೋತಿ, ನಮಗಿರೋದು ಹೇಡಿತನದ ಆತ್ಮ ಅಲ್ಲ, ನಮಗಿರೋದು ಧೈರ್ಯದ ಆತ್ಮ. ಹಲ್ಲೆಲೂಯಾ. ನಮಗಿರೋದು ಹೇಡಿತನದ ಆತ್ಮ ಅಲ್ಲ, ನಮಗಿರೋದು ಎಂತ ಆತ್ಮ? ಧೈರ್ಯದ ಆತ್ಮ. ಅದೇ ಪೌಲ್ ಹೇಳ್ತಾನೆ ಇನ್ನೊಂದು ಪತ್ರಿಕೆಯಲ್ಲಿ, ನಾನು ಪಾಪ ಮಾಡ್ತೀನೇನೋ ಅನ್ನುವಂಥ ಭಯ ನನಗಿದೆ, ತಪ್ಪಾಗಿ ನಡ್ಕೊಳ್ತೀನೇನೋ ಅನ್ನೋ ಭಯ ಇದೆ, ಉಪದೇಶ ಮಾಡುವ ನಾನೇ ತಪ್ಪಿಗೆ ಸಿಲುಕಿಕೊಂಡ್ರೆ ಅನ್ನುವಂಥ ಭಯ ಇದೆ, ನನ್ನ ರಕ್ಷಣೆಯನ್ನು ಕಾಪಾಡಿಕೊಳ್ತೀನೋ ಇಲ್ಲೋ ಅನ್ನುವಂಥ ಭಯ ಇದೆ ಅಂತಾನೆ. ಹಲ್ಲೆಲೂಯಾ. ಸೇವೆಯಲ್ಲಿ ಧೈರ್ಯ, ಸೇವೆಯಲ್ಲಿ ಧೈರ್ಯ, ಪರಿಶುದ್ಧತೆಯ ವಿಷಯದಲ್ಲಿ ಜಾಗ್ರತೆ. ನಾನು ಹೇಳಿದ ಅರ್ಥ ಆಯ್ತಾ? ಸೇವೆಯ ವಿಷಯದಲ್ಲಿ ಧೈರ್ಯ ರೀ, ಪರಿಶುದ್ಧತೆಯ ವಿಷಯದಲ್ಲಿ ಜಾಗ್ರತೆ. ಅಯ್ಯೋ ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೋ, ಅಯ್ಯೋ ದಾರಿ ತಪ್ಪೆಲ್ಲಿ ನಡೀತೀನೋ, ಅಯ್ಯೋ ನನ್ನ ಮಾತು ಬದಲಾದ್ರೆ, ಅಯ್ಯೋ ನನಗೆ ಕೋಪ ಬಂದ್ಬಿಟ್ರೆ. ಜಾಗ್ರತೆ, ಎಚ್ಚರಿಕೆ. ನೀನು ಯಾರನ್ನುವಂಥ ಏನೋ ಎಚ್ಚರ ನಿನಗಿರ್ಲಿ, ನಾನು ಯಾರನ್ನುವಂಥ ಎಚ್ಚರ ನನಗಿರ್ಬೇಕು, ನೀನು ಯಾರನ್ನುವಂಥ ಎಚ್ಚರ ನಿನಗಿರ್ಬೇಕು. ಜಾಗ್ರತೆ ರೀ. ಅದಕ್ಕೆ ವಾಕ್ಯ ಹೇಳುತ್ತೆ ಆ ಧೈರ್ಯ ಅವನಿಗೆ ಎಲ್ಲಿಂದ ಬಂತು? ಒಂದು, ಯೇಸುವನ್ನ ಧರಿಸಿದ್ರಿಂದ ಧೈರ್ಯ ಬಂತು. ಎರಡನೇ ಮಾತು ನಾನು ಹೇಳ್ತೀನಿ, ಯೇಸುವಿನ ಮೇಲಿರುವ ಪ್ರೀತಿಗಾಗಿ ಅವನಿಗೆ ಧೈರ್ಯ ಬಂತು ರೀ. ಹಲ್ಲೆಲೂಯಾ. ಇಲ್ಲಿ ಗಿದ್ಯೋನನ ಜೊತೆಯಲ್ಲಿ ಮಾತಾಡ್ತಿರೋದು ಯಾರು ಗೊತ್ತಾ? ದೇವದೂತ ಅಂತ ನಾವು ಹೇಳ್ತೀವಲ್ಲ, ಬೈಬಲ್ ಅಲ್ಲಿ ಅಲ್ಲಲ್ಲಿ ದೇವದೂತ, ಮನುಷ್ಯ ಕುಮಾರ, ದೇವದೂತ ಈ ತರ ಬರೆದಿದೆ ಹಳೆ ಒಡಂಬಡಿಕೆಯಲ್ಲಿ. ಈಗ ನಾನು ನಿಮಗೆ ಉದಾಹರಣೆ ಹೇಳ್ತೀನಿ ರೀ. ಮೋಶೆ ಗುಡ್ಡದ ಮೇಲೆ ಇದ್ದಾಗ ಕುರಿಗಳನ್ನು ಮೇಯಿಸ್ತಾ ಇದ್ದ, ಇದ್ದಕ್ಕಿದ್ದಂಗೆ ಪೊದೆಯಲ್ಲಿ ಬೆಂಕಿ ಹತ್ತುತ್ರಿ. ಆ ಬೆಂಕಿಯ ಮಧ್ಯದಲ್ಲಿ ಒಂದು ಸ್ವರ, ಏನದು? ಮೋಶೆ, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು, ಕೆರಗಳನ್ನು ಬಿಟ್ಟು ಬಾ ಅಂದ್ರಲ್ಲ. ಅಲ್ಲಿ ದೇವದೂತ ಅಲ್ಲ ಹೇಳಿದ್ದು, ಅಲ್ಲಿ ಹೇಳಿದ್ದು ಯೇಸು ರೀ. ಯೇಸು ಹಳೆ ಒಡಂಬಡಿಕೆಯಲ್ಲಿ ಬಂದ್ರ, ಹೊಸ ಒಡಂಬಡಿಕೆಯಲ್ಲಿ ಬಂದ್ರ ಈ ಭೂಮಿಗೆ? ಯೇಸು ಈ ಭೂಮಿಗೆ ಬರುವಾಗ ಹೊಸ ಒಡಂಬಡಿಕೆಯಲ್ಲಿ ಬಂದ್ರ, ಹಳೆ ಒಡಂಬಡಿಕೆಯಲ್ಲಿ ಬಂದ್ರ? ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಅಧ್ಯಾಯ ಸ್ಟಾರ್ಟ್ ಆಗುವಾಗಲೇ ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಈ ಲೋಕದಲ್ಲಿ ನಮಗಾಗಿ ಜನಿಸಿ ಬಂದ ಅಂತ ಸ್ಟಾರ್ಟ್ ಆಗತ್ತೆ. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿದ್ರು ಅವರು? ಮನುಷ್ಯರಾಗಿರಲಿಲ್ಲ, ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನರಾಗಿದ್ರು. ಆಗಾಗ ಮೋಶೆಗೆ ದೇವದೂತನಂತೆ ದರ್ಶನ ಕೊಟ್ರು, ಯೆಹೋಶುವನಿಗೆ ದರ್ಶನ ಕೊಟ್ರು, ಇವತ್ತು ಗಿದ್ಯೋನನಿಗೆ ಯೇಸುವಿನ ದರ್ಶನ ಕೊಟ್ರು. ಅಲ್ಲಿ ಇರೋದು ಯಾರಂದ್ರೆ ದೇವದೂತ ಅಲ್ಲ, ಅಲ್ಲಿರೋದು ಯೇಸು. ಅವನು ಧರಿಸಿರೋದು ಯಾರನ್ನ? ಯೇಸುವನ್ನು ಧರಿಸಿಕೊಂಡ, ಅದಕ್ಕೆ ಅವನಿಗೆ ಧೈರ್ಯ. ಇವಾಗ ಇನ್ನೊಂದು ಮಾತು ಹೇಳ, ಅವನಿಗೆ ಧೈರ್ಯಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ? ಯೇಸುವಿನ ಮೇಲಿರುವ ಪ್ರೀತಿ ರೀ. ಓದ್ರಿ ಒಂದು ವಾಕ್ಯ, 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನ ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಹಲ್ಲೆಲೂಯಾ. ಈ ವಾಕ್ಯ ನಿಮಗೆ ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ, ಪ್ರೀತಿಯು ಇರುವಲ್ಲಿ ಏನಿಲ್ಲ? ಇದೀರಾ?
ಸ್ವಲ್ಪ ಜೋರಾಗಿ ಹೇಳ್ರಿ. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ ರೀ. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ನಾನು ಉದಾಹರಣೆಗೆ ನಿಮಗೆ ಹೇಳ್ತೀನಿ. ರಸ್ತೆಯಲ್ಲಿ ಹಾದು ಹೋಗ್ತಾ ಇರಬೇಕಾದ್ರೆ ಯಾರಾದರೂ ನನ್ನ ಹೆಂಡತಿ ಮಕ್ಕಳ ಸುದ್ದಿಗೆ ಬಂದರೆ ನಾನು ಬಲಹೀನನೇ ಇರ್ಬೋದು, ಆದರೆ ನನ್ನ ಹೆಂಡತಿ ಮಕ್ಕಳ ಮೇಲಿರುವ ಪ್ರೀತಿಗೋಸ್ಕರ ನನ್ನಲ್ಲಿ 2 ಪಟ್ಟು ಧೈರ್ಯ ಬರುತ್ತೆ, 2 ಪಟ್ಟು ಬಲ ಬರುತ್ತೆ. ನಿಮಗೆ ಅರ್ಥ ಆಗಿದೆಯಾ ನಾನು ಹೇಳೋದು? ಪ್ರೀತಿ ಇರುವಲ್ಲಿ ಏನಿರಲ್ಲ, ಹೆದರಿಕೆ ಇರಲ್ಲ. ಮತ್ತೆ ವಾಕ್ಯ ಹೇಳುತ್ತೆ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತೆ. ಹಲ್ಲೆಲೂಯಾ. ನಿಮ್ಮಲ್ಲಿರುವ ಭಯವನ್ನು ಏನ್ ಮಾಡುತ್ತೆ? ಹೊರಡಿಸಿ ಬಿಡ್ತದ್ರಿ. ಆ ಗಿದ್ಯೋನನಿಗೆ ಆ ಧೈರ್ಯ ಎಲ್ಲಿಂದ ಬಂತು? ಪರಾಕ್ರಮಶಾಲಿ ಅಂತಾರೆ ದೇವರು. ದೇವರು ನಿನ್ನನ್ನು ನೋಡ್ತಾ ಇಲ್ಲ, ನಿನ್ನೊಳಗಿರುವಂತ ಆತನನ್ನ ನೋಡ್ತಿದ್ದಾರೆ. ಅರ್ಥ ಆಗಿದೆಯಾ? ನಿನ್ನನ್ನು ನೋಡ್ತಾ ಇಲ್ಲ ದೇವರು, ನಿನ್ನೊಳಗಿರುವಂತ ಆತನನ್ನು ನೋಡಿ ಹೇಳ್ತಾರೆ ಪರಾಕ್ರಮಶಾಲಿಯೇ. ಅವನಿಗಿರುವ ಮೊದಲನೇ ಗುಣ, ನಾನು ಸಾಮಾನ್ಯನಪ್ಪ ಅಂತ ಒಪ್ಪಿಕೊಳ್ತಾನೆ. ಅವನಿಗಿರುವ 2ನೇ ಗುಣ, ಶುದ್ಧೀಕರಣ ಮಾಡಿಕೊಳ್ತಾನೆ, ಶುದ್ಧನಾಗ್ತಾನೆ. ಅಯ್ಯ, ನನ್ನನ್ನು ನಿನಗೆ ಒಪ್ಪಿಸ್ಕೊಡ್ತೀನಿ, ಇನ್ಮೇಲಿಂದ ನಾನು ಪಾಪ ಮಾಡಲ್ಲ, ಇನ್ಮೇಲೆ ತಪ್ಪು ಮಾಡಲ್ಲ, ಪರಿಶುದ್ಧವಾಗಿ ಜೀವನ ಮಾಡ್ತೀನಿ, ಅಶುದ್ಧವಾದದನ್ನು ಕೆಡವಿ ಹಾಕ್ತೀನಿ, ಶುದ್ಧವಾದದನ್ನು ಕಟ್ಟಿಕೊಳ್ತೀನಿ, ನಿನಗೆ ಸ್ತುತಿ ಮಾಡ್ತೀನಿ, ಆರಾಧನೆ ಮಾಡ್ತೀನಿ ಅಂತ ತನ್ನನ್ನು ಶುದ್ಧಿ ಮಾಡ್ಕೊಳ್ತಾನೆ. ಅವನಿಗಿರೋ 3ನೇ ಗುಣ, ಅವನೊಳಗಿರುವಂಥ ಧೈರ್ಯ ರೀ. ಹಲ್ಲೆಲೂಯಾ. ಮತ್ತು ಈ ಧೈರ್ಯ ಎಲ್ಲಿಂದ ಬಂತು? ಯೇಸುವನ್ನು ಧರಿಸಿಕೊಂಡಿದ್ದರಿಂದಲೇ ಆ ಧೈರ್ಯ ಬಂತು. 4ನೇ ಗುಣ ನಾನು ಹೇಳಲಿಕ್ಕೆ ಬಯಸ್ತೀನಿ. 7ನೇ ಅಧ್ಯಾಯ, ಅದೇ ನ್ಯಾಯಸ್ಥಾಪಕರ ಗ್ರಂಥ 7ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ಓದ್ರಪ್ಪ. ಯೆಹೋವನು ತಿರುಗಿ ಗಿದ್ಯೋನನಿಗೆ, ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ. ನೋಡಪ್ಪ ಗಿದ್ಯೋನ್, ನಿನ್ನ ಬಳಿಯಲ್ಲಿ ಬಹಳ ಜನರಿದ್ದಾರೆ. ಇಲ್ಲಿ ನನ್ನನ್ನು ಕೇಳಿಸ್ಕೊಳ್ರಿ. ಅಲ್ಲಿ ಗಿದ್ಯೋನನ ಮೇಲೆ ಯುದ್ಧಕ್ಕೆ ಎಷ್ಟು ಜನ ಬಂದರು? 1,30,000 ಜನ ಬಂದರು. ಎಷ್ಟು ಸಾವಿರ ಜನ? 1,30,000 ಜನ ಯುದ್ಧಕ್ಕೆ ಬಂದರು ಅವನ ಮೇಲೆ. ಇವಾಗ ದೇವರು ಏನು ಹೇಳಿದ್ರು ಅಂದ್ರೆ, ಗಿದ್ಯೋನನಿಗೆ, ಗಿದ್ಯೋನ್, ಯುದ್ಧಕ್ಕೆ ಬಂದಿದ್ದಾರೆ ಜನ, ನಿನ್ನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದಿದ್ದಾರೆ. ಸುತ್ತಲೂ, ನಿಮ್ಮ ಊರಿನ ಸುತ್ತಲೂ ಮಿದ್ಯಾನ್ಯರು ಡೇರೆಗಳನ್ನು ಹಾಕೊಂಡಿದ್ದಾರೆ, ಡೇರೆಗಳು, ಟೆಂಟ್ಗಳನ್ನ ಹಾಕೊಂಡಿದ್ದಾರೆ. 1,30,000 ಜನ. ಹೌದಾ ಸ್ವಾಮಿ, ಮತ್ತೆ ನಾನು ಏನ್ ಮಾಡ್ಲಪ್ಪ ಈಗ? ಅಲ್ಲಿ ತುತ್ತೂರಿ ಊದಿಯಲ್ಲ, ತುತ್ತೂರಿ ತಗೊಂಡು ಊದು. ತುತ್ತೂರಿ ಊದಬೇಕಾ? ಆವಾಗ ತುತ್ತೂರಿಗಳು ಏನಕ್ಕೆ ಉಪಯೋಗ ಮಾಡ್ತಿದ್ರು ಅಂತ ಹೇಳ್ತೀನಿ. ಒಂದು ತುತ್ತೂರಿ ಊದಿದ್ರೆ ಜನರನ್ನ ಕರೀಲಿಕ್ಕೆ, ಇನ್ನೊಂದು ತುತ್ತೂರಿ ಊದಿದ್ರೆ ಫಂಕ್ಷನ್ ಕರೆಯಕ್ಕೆ, ಇನ್ನೊಂದು ತುತ್ತೂರಿ ಊದಿದ್ರೆ ಯುದ್ಧ ಇದೆ ಅಂತ ತಿಳಿಸ್ಲಿಕ್ಕೆ. ಒಂದೊಂದು ತುತ್ತೂರಿಯ ಶಬ್ದಕ್ಕೆ ಒಂದೊಂದು ಅರ್ಥ. ಅವಾಗ ದೇವ್ರೇನ್ ಮಾಡಿದ್ರು ಅಂದ್ರೆ, ಅಲ್ಲಿ ದೊಡ್ಡ ತುತ್ತೂರು ಇದೆಯಲ್ಲ ಅದನ್ನು ತಗೊಂಡು ಊದು ಅಂದ್ರು. ಇವನಿಗೆ ಅರ್ಥ ಆಗಲಿಲ್ಲ. ಆಯ್ತು ಸ್ವಾಮಿ ಅಂತ ಹೇಳಿ ದೊಡ್ಡ ತುತ್ತೂರಿ ತಗೊಂಡು ಜೋರಾಗಿ ಊದಿದಾರಿ. ಆ ತುತ್ತೂರಿ ಜೋರಾಗಿ ಊದಿದ್ರೆ ಅದರ ಸೌಂಡ್ ಕೇಳಿದವರು, ಅಯ್ಯಯ್ಯೋ ಅಲ್ಲಿ ಯಾರೋ ಯುದ್ಧಕ್ಕಾಗಿ ತುತ್ತೂರಿ ಊದ್ತಾ ಇದ್ದಾರೆ, ಬರಲೇ ಹೋಗೋಣ ಅಂತೇಳಿ ಎಲ್ಲರೂ ಜನ ಬಂದು ಗಿದ್ಯೋನ ಹತ್ರ ಸೇರಿದ್ರು. ಎಷ್ಟು ಜನ ಅಂದ್ರೆ 32,000 ಜನ. ಎಷ್ಟು ಸಾವಿರ ಜನ? ಎಷ್ಟು ಸಾವಿರ ಜನ ರೀ? ಅಲ್ಲಿರೋದು ಎಷ್ಟು ಜನ? 1,30,000 ಜನ. ನಾವೇನಾದ್ರೂ ಗಿದ್ಯೋನ್ ಆಗಿದ್ರೆ, ಗಿದ್ಯೋನ್ ಜಾಗದಲ್ಲಿ ನಾವೇನಾದ್ರು ಇದ್ದಿದ್ರೆ, ಸ್ವಾಮಿ ಬರೇ 32,000 ಜನ ಬಂದಾರ, ನನ್ನ ಅಂದಾಜು ಪ್ರಕಾರ 1,00,000 ಜನ ಬರ್ಬೇಕು, ಏನ್ ಮಾಡೋದಂತ ಕೇಳ್ತಿದ್ವಿ. ಗಿದ್ಯೋನನ್ನ ಕೇಳಿಲ್ಲ ರೀ. ಎಷ್ಟು ಜನ ಬಂದಿದ್ದಾರೆ ಗಿದ್ಯೋನ್? ಸ್ವಾಮಿ ಎಲ್ಲ ಲೆಕ್ಕ ಮಾಡಿದ್ರೆ ಅಂದಾಜು 32,000 ಜನ ಇದ್ದಾರೆ ಸ್ವಾಮಿ. ಹೌದಾ? ಹಂಗಿದ್ರೆ ಒಂದು ಕೆಲಸ ಮಾಡು, ಈ 32,000 ಜನ ಬಹಳ ಆದ್ರು ನಿನಗೆ. 32,000 ಜನ ಬಹಳ ಆದ್ರ, ಆ ಕಡೆಗಿರೋದು 130, ಇಲ್ಲಿರೋದು ಬರೋ 32. ಅಲ್ಲಿ 1,30,000 ಜನ ಇದ್ದಾರೆ ಸ್ವಾಮಿ. ಬಹಳ ಆದ್ರ? ಹೌದೌದು ಬಹಳ ಆದ್ರ, ಈ ಜನ ಬಹಳ ಆದ್ರು. ಮತ್ತೇನ್ ಮಾಡೋದು ಸ್ವಾಮಿ? ಒಂದು ಕೆಲಸ ಮಾಡು, ಯಾರಿಗೆಲ್ಲ ಭಯ ಇದೆ ಅವ್ರ ಮನೆಗೆ ಹೋಗಂತ ಹೇಳ್ಬಿಡು. ಯಾರಿಗೆಲ್ಲ ಭಯ ಇದೆಯೋ ಅವರೆಲ್ಲ ಎಲ್ಲಿಗೆ ಹೋಗ್ರಿ? ಮನೆಗೆ ಹೋಗ್ಬಿಡ್ರಿ. ಅವಾಗ ಇವನೊಂದು ಅನೌನ್ಸ್ ಮಾಡ್ದಾರಿ. ಇವನ್ ತಿಳ್ಕೊಂಡ, ಯುದ್ಧ ತುತ್ತೂರಿ ಊದಿದ್ದೀನಿ, ಯುದ್ಧ ಮಾಡಕ್ಕೆ ಬಂದಾರ ಜನ, ಯಾರು ಹೋಗ್ತಾರೆ? ಎಲ್ಲರೂ ಇಲ್ಲೇ ಇರ್ತಾರೆ ಅನ್ಕೊಂಡ ನಾವು. ಅವಾಗ ಜೋರಾಗಿ ಅನೌನ್ಸ್ ಮಾಡ್ದ, ಯಾರಿಗೆಲ್ಲ ಭಯ ಆಯ್ತಪ್ಪ ಅವರೆಲ್ಲ ಮನೆಗೆ ಹೋಗ್ಬಿಡ್ರಿ ಅಂದ. ಅವನಂಗೆ ಹೇಳಿದ ತಕ್ಷಣನೇ 22,000 ಜನ ಮನೆಗೆ ಹೋಗ್ಬಿಟ್ರಿ. ಎಷ್ಟು ಜನ? 22,000 ಜನ. ಉಳಿದಿದ್ದೆಷ್ಟು?
ಉಳಿದಿದ್ದೆಷ್ಟು ಜನ? 10,000 ಜನ. ಇವಾಗ ದೇವ್ರಿಗೆ ಕೇಳಿದ, ಸ್ವಾಮಿ 10,000 ಜನ ಉಳಿದಿದ್ದಾರೆ. 10,000 ಉಳಿದಾರ? ಒಂದು ಕೆಲಸ ಮಾಡು, ಈ 10,000 ಜನನ ಜಾಸ್ತಿ ಆದ್ರ ನಿನಗೆ 10,000 ಜನನ ಜಾಸ್ತಿ ಆದ್ರ, ಹೌದು. ಈಗ ಹೋಗಿ ಯುದ್ಧ ಮಾಡಿ ಬಂದ್ರೆ ಏನ್ ಹೇಳ್ತೀರಾ? ನಾವು ಯುದ್ಧ ಮಾಡಿದ್ವಿ ಅಂತೀರಾ. ನಾವು ಯುದ್ಧ ಮಾಡಿದ್ದಕ್ಕೆ ಗೆದ್ದಿದ್ದು, ನಾವು ಹೋಗಿದ್ದಕ್ಕೆ ಗೆದ್ದಿದ್ದು ಅಂತೀರಾ. ನನ್ನ ಮೇಲೆ ಆಧಾರ ಆಗಲ್ಲ ನೀವು. ಅದಕ್ಕೆ 10,000 ಜನ ಬಹಳ ಆದರು. ನೀನು ಇನ್ನೊಂದು ಅನೌನ್ಸ್ ಮಾಡು, ಇವ್ರನ್ನ ಪರೀಕ್ಷೆ ಮಾಡಬೇಕು. ಹಳ್ಳದ ಹತ್ರ ಕರ್ಕೊಂಡೋಗು. ಹಳ್ಳದ ಹತ್ರ ಕರ್ಕೊಂಡೋಗಿ ನೀರು ಕುಡಿಯಕ್ಕೆ ಕೇಳೋರಿಗೆ. ಸರಿ ಸ್ವಾಮಿ ಅಂತೇಳಿ ಹಳ್ಳದ ಹತ್ರ ಕರ್ಕೊಂಡೋದ. ಎಲ್ಲರೂ ನೀರು ಕುಡಿರಪ್ಪ ಅಂದ್ರು. ಕೆಲವರು ನೀರು ಕುಡೀರಿ ಅಂತ ಹೇಳಿದ್ದೇ ಕಾಯ್ತಿದ್ರೇನೋ, ಬಡಬಡ ಓಡೋಗಿ 2 ಕಾಲುಗಳನ್ನ ಮೊಣಕಾಲೂರಿ ಬಗ್ಗಿ ನಾಯಿ ತರ ನೀರನ್ನ ನೆಕ್ಕಿ ಕುಡಿದ್ರಂತೆ. ನಾಯಿ ತರ, ಪ್ರಾಣಿಗಳ ತರ ನೀರನ್ನ ನೆಕ್ಕಿ ನೇರವಾಗಿ ಬಾಯಿ ಹಾಕಿ ಕುಡಿದ್ರಂತೆ. ಇನ್ನ ಕೆಲವರು ಏನ್ ಮಾಡಿದಾರಂದ್ರೆ, 2 ಮೊಣಕಾಲು ಊರ್ಲಿಲ್ಲ, 1 ಮೊಣಕಾಲ್ ಮೇಲೆ ನಿಂತ್ಕೊಂಡು ಕೈಯಲ್ಲಿ ಹಿಂಗೆ ನೀರು ತಗೊಂಡು ಸ್ಟ್ರೈಟ್, ಅವ್ರು ಬಗ್ಲಿಲ್ಲ, ಕೈಯಲ್ಲಿ ಹಿಂಗೆ ನೀರು ತಗೊಂಡು ಈ ತರ ಕುಡಿದ್ರು. ಸ್ಟ್ರೈಟ್ ಆಗಿ ಕುಡಿದ್ರು ನೀರು, ಬಗ್ಲಿಲ್ಲ ಅವರು. 300 ಜನ ಸ್ಟ್ರೈಟ್ ಆಗಿ ನೀಟಾಗಿ ನೀರು ಕುಡಿದವರು 300 ಜನ. ಇವರು ಬಗ್ಗೆ ನಾಯಿ ತರ ನೆಕ್ಕಿ ಕುಡಿದ್ರಲ್ಲ, ಇವರು 9,700 ಜನ. ಇವಾಗ ದೇವ್ರೇನ್ ಮಾಡಿದ್ರು ಅಂದ್ರೆ, 9,700 ಇವ್ರನ್ನ ಸಪ್ರೇಟ್ ಮಾಡು, 300 ಸಪ್ರೇಟ್ ಮಾಡು ಅಂದ್ರೆ ಗಿದ್ಯೋನ್ ಅನ್ಕೊಂಡಿರ್ಬೋದು. ಈ 9,700 ಜನನ ಕರ್ಕೊಂಡು ಹೋಗೋ ಅಂತಾರೆ ದೇವರು. ಈ 300 ಜನ ಬೇಡ, ಮನೆ ಕಳಿಸೋ ಅಂತರ ಅನ್ಕೊಂಡಿರ್ಬೋದು. ದೇವ್ರೇನ್ ಹೇಳಿದ್ರಂದ್ರೆ, 9,700 ಜನರನ್ನ ಮನೆ ಕಳಿಸ್ಬಿಡು. ಹಲ್ಲೆಲೂಯಾ. 9,700 ಜನ ರೀ. ಉಳಿದಿರೋದು ಎಷ್ಟು ಜನ? ಎಷ್ಟು ಜನ ರೀ? ಅಲ್ಲಿರೋದು ಎಷ್ಟು ಜನ? 1,30,000 ಜನ ಅಲ್ಲಿದ್ರೆ, ಇವನ ಹತ್ರ ಇರೋದೀಗ 300 ಜನ ರೀ. ಕಳಿಸ್ಬಿಡಿ ಇವ್ರನ್ನ ಅಂದಾರಿ. ಯಾಕೆ ಸ್ವಾಮಿ? ಅವರಿಗೆ ಕ್ರಮ ಇಲ್ಲ. ಆ 9,700 ಜನ ಗಿದ್ಯೋನ್ ಯಾಕೆ ಕಳಿಸ್ತೀನಿ? ನಮಗೆ ಧೈರ್ಯ ಇತ್ತು. ನಿನಗೆ ಧೈರ್ಯ ಇರ್ಬೋದಪ್ಪ, ಕ್ರಮ ಇಲ್ಲ ನಿನಗೆ. ಯಾವುದಕ್ಕೂ ಎದುರಲ್ಲ ನೀನು, ಗೊತ್ತಿದೆ, ಆದ್ರೆ ಕ್ರಮ ಇಲ್ಲ. ನಾನು ದೇವರಿಗಾಗಿ ಜೀವನ ಮಾಡ್ತೀನಿ, ಬಂಡೆ ತಗೊಂಡು ತಲೆ ಮೇಲೆ ಹೊಡೆದ್ರು ಬಿಡೋದಿಲ್ಲ ನಾನು ಅಂತ ಧೈರ್ಯ ಇದೆ. ಆದ್ರೆ ಏನಿಲ್ಲ, ಕ್ರಮ ಇಲ್ಲ. ಎಂತವನ್ನ ಬೇಕಾದ್ರೆ ಎದುರಿಸ್ತೀಯಾ, ಧೈರ್ಯ ಇದೆ, ಕ್ರಮ ಇಲ್ಲ. ಮನೆಗೆ ಹೋಗ್ಬಿಡ್ರಿ. 9,700 ಜನನ ಕಳಿಸ್ಬಿಟ್ಟಾರಿ, 300 ಜನ ಮಾತ್ರ ಉಳಿದಿದ್ದಾರೆ. ಇಲ್ಲಿ ದೇವ್ರಿಗೆ ಬೇಕಾಗಿರೋದು ಕ್ರಮ ರೀ. ಹಲ್ಲೆಲೂಯಾ. ನಮ್ಮಲ್ಲಿ ದೇವರು ಕ್ವಾಲಿಟೀಸ್ ಹುಡುಕ್ತಾ ಇದ್ದಾರೆ. ನನ್ನ ಮಗಳನ್ನ ಬ್ಲೆಸ್ ಮಾಡಬೇಕು, ಈ ಕುಟುಂಬನ ಆಶೀರ್ವಾದ ಮಾಡಬೇಕು, ಈ ಒಂದು ಕುಟುಂಬನ, ಈ ಒಂದು ಮಗನನ್ನ, ಈ ಒಂದು ಮಗಳನ್ನ ಸೇವೆಯ ನಿಮಿತ್ತ ಉಪಯೋಗ ಮಾಡಬೇಕು. ನನಗೋಸ್ಕರ ಇವರು ನನ್ನ ಕೈಯಲ್ಲಿರೋ ಸಾಧನೆಗಳಾಗಬೇಕು. ದೇವರು ಉಪಯೋಗ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ನಮ್ಮನ್ನ. ಅದಕ್ಕೆ ನಮ್ಮೊಳಗಿರೋ ಕ್ವಾಲಿಟೀಸ್ ನೋಡ್ತಾ ಇದ್ದಾರೆ. ಯಾವ ಕಂಪನಿ ಕೂಡ ಇಂಟರ್ವ್ಯೂ ಇಲ್ದಂಗೆ ಕೆಲಸ ಕೊಡಲ್ಲ ನಿನಗೆ. ಯಾವ ಕಂಪನಿನೂ ಇಂಟರ್ವ್ಯೂ ಇಲ್ದಂಗೆ ಕೆಲಸ ಕೊಡೋದಿಲ್ಲ. ಕೂರಿಸ್ತಾರೆ, ನಿನ್ ಜೊತೆಲಿ ಮಾತಾಡ್ತಾರೆ, ನೀನು ಏನು ಓದಿದ್ಯಾ ನೋಡ್ತಾರೆ, ನೀನು ಹೆಂಗೆ ಮಾತಾಡ್ತೀಯ ನೋಡ್ತಾರೆ, ನಿನ್ನ ನಡವಳಿಕೆಯನ್ನು ನೋಡ್ತಾರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡ್ತಾರೆ. ಎಲ್ಲವನ್ನ ನೋಡಿ ಆವಾಗ ಒಂದು ಉದ್ಯೋಗ ಕೊಡ್ತಾರೆ ನಿನಗೆ. ಹಂಗೆ ದಾರಿಗೆ ಹೋಗೋರ್ನೆಲ್ಲ ಕರೆದು ಉದ್ಯೋಗ ಕೊಡೋದಿಲ್ಲ. ಉದ್ಯೋಗ ಪಡಿಬೇಕಂದ್ರೆ ಒಂದು ಕ್ವಾಲಿಟೀಸ್ ಇರಬೇಕು. ಇದೀರಾ? ಉದ್ಯೋಗಕ್ಕೆ ಅಷ್ಟು ಕ್ವಾಲಿಟಿ ಇರಬೇಕಂದ್ರೆ ಅಪ್ಪ ಸರ್ವೇಶ್ವರನಾದ ದೇವರು ನನ್ನನ್ನ ನಿಮ್ಮನ್ನ ಆತನ ಕೆಲಸಕ್ಕಾಗಿ ಆಯ್ಕೆ ಮಾಡ್ತಿದ್ದಾನೆ. ನಮಗೆಷ್ಟು ಕ್ವಾಲಿಟೀಸ್ ಇರಬೇಕ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕ್ವಾಲಿಟಿಗಳನ್ನ ಹುಡುಕ್ತಾ ಇದ್ದಾನೆ. ಗಿದ್ಯೋನನಲ್ಲಿರುವ ಮೊದಲನೇ ಕ್ವಾಲಿಟಿ, ನಾನೇನಲ್ಲ ಸ್ವಾಮಿ, ಸಾಮಾನ್ಯನಂತಾನೆ. ಗಿದ್ಯೋನನಲ್ಲಿರುವ 2ನೇ ಕ್ವಾಲಿಟಿ, ಶುದ್ಧೀಕರಣ ಮಾಡಿಕೊಂಡಿದ್ದಾನೆ. ಗಿದ್ಯೋನನಲ್ಲಿರುವ 3ನೇ ಕ್ವಾಲಿಟಿ, ಧೈರ್ಯದಿಂದ ನಿಂತಿದ್ದಾನೆ. ಗಿದ್ಯೋನನಲ್ಲಿರುವ 4ನೇ ಕ್ವಾಲಿಟಿ ಹೇಳ್ತಾ ಇದ್ದೀನಿ ಈಗ, ಕ್ರಮವಾಗಿ ಜೀವಿಸ್ಲಿಕ್ಕೆ ಇಷ್ಟಪಡ್ತಾನೆ. ಕ್ರಮದ ಜೀವನ. ಹಲ್ಲೆಲೂಯಾ. ಬೈಬಲಲ್ಲಿ ಬರ್ದಿದ್ದಾರೆ, ಬೈಬಲಲ್ಲಿ ಬರ್ದಿದೆ, ಒಬ್ಬ ಸೇವಕ ಹಿಂಗೆ ಇರಬೇಕು, ಒಬ್ಬ ದೇವರ ಮಗನ ಹಿಂಗಿರ್ಬೇಕು,
ದೇವರ ಮಗಳು ಹಿಂಗಿರ್ಬೇಕು, ಗಂಡ ಹಿಂಗಿರ್ಬೇಕು, ಹೆಂಡತಿ ಹಿಂಗಿರ್ಬೇಕು, ಮಕ್ಕಳು ಈ ತರ ಇರಬೇಕು, ಸಭಿಕರು ಹಿಂಗಿರ್ಬೇಕು, ಸಭಾ ಹಿರಿಯರು ಹಿಂಗಿರ್ಬೇಕು. ಮಕ್ಕಳಿಂದ ಹಿಡಿದು ಮುಪ್ಪಾದ ಮನುಷ್ಯನವರೆಗೂ ನಮ್ಮೆಲ್ಲರ ಕ್ವಾಲಿಟೀಸ್ ಬೈಬಲ್ ಅಲ್ಲಿ ಬರೆದಿದೆ. ಹಿಂಗೆ ಇರ್ಬೇಕು ಮಗ, ಹಿಂಗೆ ಇರ್ಬೇಕು ಮಗಳೇ. ಹಲ್ಲೆಲೂಯಾ. ಅದು ಕ್ರಮ ರೀ. ಹಿಂಗ್ ಬದುಕಬೇಕು ಅನ್ನೋದು ಕ್ರಮ, ಹಿಂಗೆ ಜೀವನ ಮಾಡ್ಬೇಕು ಅನ್ನೋದು ಕ್ರಮ. ಆದರೆ ಬಹಳಷ್ಟು ಜನ ಕ್ರೈಸ್ತರಲ್ಲಿ ಏನಾಗಿದೆ, ಕ್ರಮ ಇಲ್ಲ. ಧೈರ್ಯ ಇದೆ, ಕ್ರಮ ಇಲ್ಲ. ತಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ, ಆದರೆ ಕ್ರಮ ಇಲ್ಲ. ಅಯ್ಯೋ ದೇವರೇ ನಾನು ಏನೋ ಅಲ್ಲಪ್ಪ ಅಂತ ಹೇಳ್ತಿದ್ದಾರೆ, ಆದರೆ ಕ್ರಮ ಇಲ್ಲ. ದೇವರಿಗೆ ಕ್ರಮ ಬೇಕ್ರಿಪ್ಪ. ಹೆಂಗೆ ಜೀವಿಸ್ತಾ ಇದೀಯ ನೀನು? ನೀನೊಬ್ಬ ದೇವರ ಮಗನಾದ್ರೆ, ನೀನೊಬ್ಬ ದೇವರ ಮಗಳಾದ್ರೆ ನೀನ್ ದೇವರ ಮಗನಂತೆ ಜೀವಿಸ್ತಿದ್ದೀಯೇನು? ದೇವರ ಮಗಳ ಹಾಗೆ ಜೀವಿಸ್ತಾ ಇದ್ದೀಯೇನು? ಕುಟುಂಬದಲ್ಲಿ ಒಳ್ಳೆ ಗಂಡನಾಗಿ, ಒಳ್ಳೆ ಹೆಂಡತಿಯಾಗಿ ಜೀವಿಸ್ತಾ ಇದ್ದೀಯೇನು? ಒಬ್ಬ ಸಭಾಪಾಲಕನಾಗಿದ್ರೆ ಸಭಾಪಾಲಕನ ಲಕ್ಷಣಗಳು ಇದೆಯೇನು? ಒಬ್ಬ ಸಭಾ ಹಿರಿಯನಾದ್ರೆ ಸಭಾ ಹಿರಿಯನ ಲಕ್ಷಣಗಳು ಇದೆಯೇನು? ನಾವು ನಾಯಕರುಗಳ ಕೆಲವರು ಇದ್ದೀವಿ, ನಾಯಕರ ಲಕ್ಷಣಗಳ ಇದೆಯೇನು? ಕ್ರಮ ರೀ. ಹಲ್ಲೆಲೂಯಾ. ಕ್ರಮವಾಗಿ ಜೀವಿಸ್ಬೇಕು. ನಮಗೆ ಆದಂಥ ಕ್ರಮಗಳನ್ನು ದೇವರು ಇಟ್ಟಿದ್ದಾರೆ. ಹಿಂಗೆ ಬದುಕಬೇಕು, ಹಿಂಗೆ ಇರಬೇಕು, ಇದನ್ನೇ ಮಾಡ್ಬೇಕು, ಹಿಂಗೆ ನಡ್ಕೊಳ್ಬೇಕು, ಹಿಂಗೆ ಜೀವಿಸ್ಬೇಕು. ದೇವರು ಕ್ರಮ ಇಟ್ಟಿದ್ದಾರೆ. ಬಹಳಷ್ಟು ಜನರು, ನಾನು ತುಂಬಾ ಜನ ಸೇವಕರನ್ನ ನೋಡಿದ್ದೀನಿ ರೀ. ಪ್ರಾರಂಭದಲ್ಲಿ ಬರುವಾಗ ಬಹಳಷ್ಟು ವಿಧೇಯತೆ, ತುಂಬಾ ಕಷ್ಟ ಪ್ರಯಾಸಗಳನ್ನ ದಾಟಿ ಬರ್ತಾರೆ. ಅವರಿಗೆ ಸ್ವಲ್ಪ 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 ಅನುಕೂಲ ಬರ್ತಾ 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 ಪಾಪದಲ್ಲಿ ಅನೇಕರು ಜೀವಿಸ್ತಾ ಇದ್ದಾರೆ. ತುಂಬಾ ಜನರು ಮಾತಿನಲ್ಲಿ ಪಾಪ, ನಡವಳಿಕೆಯಲ್ಲಿ ಪಾಪ, ನೋಟದಲ್ಲಿ ಪಾಪ, ಭಯಂಕರವಾದ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಹೆಸರೇನು ಕೊಡ್ತಾರೆ? ತಂಗಿ ಇದ್ದಂಗೆ, ಮಗಳಿದ್ದಂಗೆ, ಅಕ್ಕ ಇದ್ದಂಗೆ ಅಂತ ಹೆಸರುಗಳನ್ನ ಕೊಡ್ತಾರ್ರಿ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ, ಅಕ್ಕ, ತಂಗಿ, ಮಗಳು, ತಾಯಿ, ಈ ಸಂಬಂಧಗಳನ್ನ ಅರಿವಿಲ್ಲದಂಗೆ ಪಾಪ ಮಾಡುವವರಿದ್ದಾರೆ ಹೊರಗಡೆ. ಈ ಸಂಬಂಧಗಳ ಅರಿವಿಲ್ಲದಂಗೆ ಪಾಪ ಮಾಡುವವರಿದ್ದಾರೆ. ಕ್ರಮದ ಜೀವನ ಗೊತ್ತಿಲ್ಲ, ಮತ್ತೆ ಏಸು ಗೊತ್ತಿಲ್ಲ ಅನ್ನೋರಿಗೆ ಗೊತ್ತು. ಮತ್ತೆ ಹಿಂಗೆ ಇದೆಲ್ಲ ಹೇಳಿದ್ರಲ್ಲ ಪಾಸ್ಟರ್, ಇಲ್ಲಿವರೆಗೂ ಹಂಗೆ ಜೀವಿಸ್ತಾ ಇಲ್ಲ, ಜೀವಿಸ್ತಾ ಇದ್ದಾರೆ. ಹಣ ಹೆಚ್ಚಾಗಿ, ಅನುಕೂಲಗಳು ಹೆಚ್ಚಾಗಿ, ಪರಿಸ್ಥಿತಿಗಳು ಅನುಕೂಲವಾಗಿ ಕೂಡಿ ಬಂದು ಅನೇಕ ಜನರು ಪಾಪದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ದೇವರ ಮಕ್ಕಳೇ, ನಾನು ನಿಮಗೆ ಇವತ್ತು ಹೇಳ್ತೀನಿ, ನಿನ್ನ ಜೀವಿತ ಕ್ರಮವಾಗಿದೆಯೇ? ನಿನ್ನ ಬದುಕು ಕ್ರಮವಾಗಿದೆಯೇ? ಒಂದ್ಸಾರಿ ಆಲೋಚನೆ ಮಾಡಿ ನೋಡ್ರಿ ದೇವರ ಮಕ್ಕಳೇ. ಎಷ್ಟು ದೊಡ್ಡ ದೊಡ್ಡ ದೇವರ ಸೇವಕರುಗಳನ್ನ ವ್ಯಭಿಚಾರವೆಂಬ ಪಾಪದಲ್ಲಿ ಸೈತಾನನು ಸಿಕ್ಕಿ ಹಾಕಿಸ್ತಾ ಇದ್ದಾನೆ. ಬಹಳ ಜನರು ಬಿದ್ದು ಹೋಗ್ತಾ ಇದ್ದಾರೆ. ಹೇಳಕ್ ನನಗೆ ದುಃಖ ಆಗ್ತಿದೆ, ಆದ್ರೆ ವಾಸ್ತವ ಅದೇ. ಬಿದ್ದು ಹೋಗ್ತಾ ಇದ್ದಾರೆ. ಪ್ರಾಯ, ತಂದೆಯ ಪ್ರಾಯ, ಸಣ್ಣ ಪ್ರಾಯದವರ ಜೊತೆಯಲ್ಲಿ ಪಾಪ ಮಾಡಿ ಜೀವಿಸ್ತಾ ಇದ್ದಾರೆ. ಕೇಳಿದ್ರೆ ಮಗಳಂತಾರ್ರಿ. ಮಗಳು ಬೇಕಂದ್ರೆ ಇಬ್ಬರು ಹೆಣ್ಮಕ್ಳನ್ನ ದತ್ತು ತಗೋಬೋದಲ್ಲ ಮನೆಗೆ. ಕಂಡವರೆಲ್ಲ ಮಗಳು 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 ಅಂತ ಹೇಳ್ಕೊಂಡು ಪಾಪ ಮಾಡಿದ್ರೆ ದೇವರೊಪ್ತಾನ? ಕಂಡವರನ್ನೆಲ್ಲ ತಂಗಿ ಅಂತ ಹೇಳಿ ಪಾಪ ಮಾಡಿದ್ರೆ ದೇವರೊಪ್ತಾನ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆಯಾ? ನಿನ್ನ ನೋಟ ಶುದ್ಧವಾಗಿರಲಿ, ನಿನ್ನ ಆಲೋಚನೆ ಶುದ್ಧವಾಗಿರಲಿ, ನಿನ್ನ ಕಾರ್ಯಗಳು ಶುದ್ಧವಾಗಿರಲಿ. ವ್ಯಭಿಚಾರ ಮಾಡಿದರೆ ಪಾಪ ಅಲ್ಲ, ಕೆಟ್ಟ ನೋಟದಿಂದ ನೋಡಿದ್ರು ಸಹ ಪಾಪ ಅಂತ ದೇವರ ವಾಕ್ಯ ಹೇಳುತ್ತೆ. ನಿನ್ನ ಕಣ್ಣನ್ನ ಶುದ್ಧಿ ಮಾಡ್ಕೋ, ನಿನ್ನ ಆಲೋಚನೆಯನ್ನು ಶುದ್ಧಿ ಮಾಡ್ಕೋ, ನಿನ್ನ ಹೃದಯವನ್ನು ಶುದ್ಧಿ ಮಾಡ್ಕೋ. ನಿನ್ನ ಕಾರ್ಯಗಳು, ನಿನ್ನ ಆಲೋಚನೆಗಳು, ನಿನ್ನ ನಡವಳಿಕೆಗಳು ಶುದ್ಧಿ ಆಗಲಿ, ಕ್ರಮ ಆಗಲಿ. ಹಲ್ಲೆಲೂಯಾ. ಒಂದು ಹೆಂಡತಿಯಾಗಿ ಹೆಂಡತಿಯ ಕಾರ್ಯ ಮಾಡ್ತಿದ್ದೀಯೇನೋ? ಒಬ್ಬ ಗಂಡನಾಗಿ ಗಂಡನ ಕಾರ್ಯ ಮಾಡ್ತಿದ್ದೀಯೇನೋ? ತಂದೆ ತಾಯಿಗಳಾಗಿ ಮಕ್ಕಳ ಕಡೆಗೆ ಸರಿಯಾದ ಪೋಷಣೆ ಇದೆಯೇನೋ? ಮಕ್ಕಳಾಗಿ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡೆಯುವಂತ ಗುಣಗಳು ಇದೆಯೇನೋ? ಕ್ರಮ ತಪ್ತಿದ್ದೀವಿ, ಕ್ರಮ ತಪ್ತಿದ್ದೀವಿ ದೇವ್ರ ಮಕ್ಕಳೇ. ಬಹಳ ಜನರು ಕ್ರಮ ತಪ್ಪಿ ಹೋಗ್ತಿದ್ದಾರೆ. ನಮಗೆ ನಮ್ಮ ಮಕ್ಕಳು ಬರೀ ಮಾತು ಕೇಳಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ ನಮಗೆ.
ನಾವು ಅವಿಧೇಯರಾಗಿ ನಡೆದ್ರೆ ಆತನಿಗೆ ಎಷ್ಟು ಉಗ್ರ ಕೋಪ ಬರಬೇಕು. ಆಲೋಚನೆ ಮಾಡ್ರಿ ದೇವರ ಮಕ್ಕಳೇ. ನಿನ್ನ ಕ್ರಮವಾದ ಜೀವಿತ ನಿನಗೆ ಆಶೀರ್ವಾದ ತಂದುಕೊಡತ್ತೆ. ನಿನ್ನ ಕುಟುಂಬವನ್ನು ಪ್ರೀತಿ ಮಾಡು, ನಿನ್ನ ಮಕ್ಕಳನ್ನ ಪ್ರೀತಿ ಮಾಡು, ನಿನ್ನ ಜೀವಿತವನ್ನು ಪ್ರೀತಿ ಮಾಡು. ನಿನಗಂತ ಒಂದು ಚೌಕಟ್ಟು ಕೊಟ್ಟಿದ್ದಾನೆ ದೇವರು. ಆ ಚೌಕಟ್ಟಿನ ಮಧ್ಯದಲ್ಲಿ ಪ್ರೀತಿಯಿಂದ ನಡ್ಕೋ. ನಿನ್ನ ಮಾತು ಪ್ರೀತಿಯಿಂದ ಇರಲಿ. ಒರಟುತನದಿಂದ ಕೆಲಸ ಆಗಲ್ರಿ, ಕೋಪದಿಂದ ಕೆಲಸ ಆಗಲ್ಲ. ಪ್ರೀತಿಯಿಂದ ಎಲ್ಲವನ್ನ ಗೆಲ್ಲಕ್ಕೆ ಸಾಧ್ಯ ಆಗತ್ತೆ. ಹಲ್ಲೆಲೂಯ. ನಿನ್ನ ಚೌಕಟ್ಟಲ್ಲಿ ಪ್ರೀತಿಯಿಂದ ಜೀವಿಸು. ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಕುಟುಂಬ ನಿನ್ನ ಚೌಕಟ್ಟದು. ಸಭೆಯ ಮಕ್ಕಳು, ಸಭಾ ಪಾಲಕರು, ಇದು ನಿನ್ನ ಆತ್ಮಿಕವಾದ ಚೌಕಟ್ಟು. ನನ್ನ ಕೆಲಸ, ನನ್ನ ದುಡಿಮೆ, ನನ್ನ ಉದ್ಯೋಗ, ನನ್ನ ಹೊಲ, ನಾನು ಕೂಲಿ ಮಾಡುವ ಕೆಲಸ, ಇದು ನಿನ್ನ ಉದ್ಯೋಗದ ಚೌಕಟ್ಟು. ನಿನ್ನ ಚೌಕಟ್ಟಿನ ಮಧ್ಯದಲ್ಲಿ ಪರಿಶುದ್ಧವಾಗಿ ನಡ್ಕೊಂಡ್ರೆ, ಕ್ರಮವಾಗಿ ಜೀವಿಸಿದ್ರೆ, ನಾನು ಸವಾಲು ಮಾಡ್ತೀನಿ, ಅದ್ಭುತಗಳಿಂದ ಅದ್ಭುತಕ್ಕೆ ನಡೆಸುವ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ ಕಾರಣ ದೇವರ ಮಕ್ಕಳೇ, ಕ್ರಮಪಡಿಸಿಕೊಳ್ಳ್ರಿ ಜೀವಿತವನ್ನ, ಸರಿಪಡಿಸಿಕೊಳ್ಳ್ರಿ ಜೀವಿತವನ್ನ. ನಮ್ಮದು ಅಲ್ಲದೆ ಇರುವಂಥದ್ದು ನಮ್ಮದು ಅಲ್ಲ ರೀ. ನಮ್ದು ಆಗಿರುವಂಥದ್ದು ಮಾತ್ರ ನಮ್ದು ಸಾಕು. ದೇವರು ಕೊಟ್ಟಿರೋ ಹೆಂಡತಿ, ಮಕ್ಕಳು, ಮುದ್ದಾದ ಜೀವನ, ಮುದ್ದಾದ ಕುಟುಂಬ, ಅದ್ಭುತವಾದ ಜೀವಿತ ಸಾಕ್ರಿಪ್ಪ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೊಂದು ಕುಟುಂಬ ಅವಶ್ಯಕತೆ ಇಲ್ಲ, ಮತ್ತೊಬ್ಬ ಮನುಷ್ಯನ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಂಬಂಧಗಳನ್ನು ಮುಂದಿಟ್ಕೊಂಡು ತಪ್ಪು ಮಾಡುವಂತ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ನಾವು. ಇಂಥ ಕೆಟ್ಟ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೀವಿ. ಪಾಪ ತುಂಬಿದಾರಿ. ಎಲ್ಲಿ ಹೋದ್ರು ಪಾಪ, ಎಲ್ಲಿ ಹೋದ್ರು ಪಾಪ ರೀ. ಆ ಪಾಪ ಒಬ್ಬ ದೇವರ ಮನುಷ್ಯನನ್ನ, ಒಬ್ಬ ಸಭಾ ನಾಯಕರನ್ನ, ಒಬ್ಬ ಸಭಾ ಪಾಲಕರುಗಳನ್ನ, ಮತ್ತೆ ಸುವಾರ್ತಿಕರನ್ನ, ಅಪೋಸ್ತಲರು ಅಂತಾರಲ್ಲ ಅವ್ರನ್ನ, ಪ್ರವಾದಿಗಳು ಅಂತಾರಲ್ಲ ಅವರು, ರೆವರೆಂಡ್ಗಳಂತಾರಲ್ಲ ಅವರು, ಬಿಷಪ್ಗಳಂತಾರಲ್ಲ ಅವರು, ಎಲ್ಲರನ್ನು ಸುತ್ತಕೊಂಡಿದ್ದಾರೆ ಪಾಪ. ಯಾಕೆ ಅಂದ್ರೆ ಕ್ರಮ ಇಲ್ಲ ರೀ. ಎಷ್ಟೊಂದು ಜನರಿಗೆ ನಾನು ಬಹಳ ಜನರನ್ನು ನೋಡಿದ್ದೀನಿ, ನನಗೆ ಬಹಳ ಜನರು ಪರಿಚಯ ರೀ. ಕೋಟ್ಯಾಧೀಶ್ವರ್, ಬೇಕಾದಷ್ಟು ಹಣ ಬಿದ್ದಿದೆ, ಹೆಂಡತಿ ಮಕ್ಕಳು, ಇಂಥ ಅದ್ಭುತವಾದ ಜೀವನ. ಅದನ್ನು ಬಿಟ್ಟು ನಾನು ಈಗ ಹೇಳಿದ್ನಲ್ಲ, ತಂಗಿ ಅಂತ ಅನ್ಕೊಂಡು, ಮಗಳು ಅನ್ಕೊಂಡು, ಪಾಪಗಳನ್ನ ಮಾಡ್ಕೊಂಡು ಎಷ್ಟೊಂದು ಜನರು ಜೀವಿಸ್ತಾ ಇದ್ದಾರೆ. ಮುದ್ದಾದ ಜೀವನ ರೀ, ಇಂಥ ಅದ್ಭುತವಾದ ಬದುಕು, ಬೇಕಾದಷ್ಟು ಹಣ. ಯಾಕೆ ಅಂದ್ರೆ ಆ ಹಣವೇ ಪಾಪದಲ್ಲಿ ನಡೆಸ್ತಾ ಇದೆ. ಆ ಅನುಕೂಲವಾದ ಪರಿಸ್ಥಿತಿಯೇ ಪಾಪದಲ್ಲಿ ನಡೆಸ್ತಾ ಇದೆ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ್ತೀನಿ, ಇವತ್ತು ಈ ಪರಿಸ್ಥಿತಿ ಇರ್ಬೋದು ನಮಗೆ, ನಾಳೆ ದೇವರು ಇನ್ನೂ ಉನ್ನತವಾಗಿ ನಡೆಸ್ತಾರೆ, ಇನ್ನೂ ಆಶೀರ್ವಾದವಾಗಿ ನಡೆಸ್ತಾರೆ. ಒಂದು ಮಾತು ಹೇಳ, ನಿನ್ನನ್ನು ಎಷ್ಟೇ ಅದ್ಭುತವಾಗಿ ನಡೆಸಿದರೂ ನಿನ್ನ ಕ್ರಮವಾದ ಜೀವಿತವನ್ನು ಬದಲಾಯಿಸಬೇಡ. ನಿನ್ನ ಕ್ರಮವಾದ ಜೀವಿತ ಬದಲಾಯಿಸಬೇಡ. ಇಷ್ಟು ಅದ್ಭುತವಾಗಿ ನಮ್ಮನ್ನು ದೇವರ ಆಶೀರ್ವಾದ ಮಾಡ್ತಾರೆ. ನಮ್ಮನ್ನು ದೇವರು ಆರಿಸ್ಕೊಂಡನ್ರಿ, ನಾವು ಧನ್ಯರು. ಇದೀರಾ? ನಿಮ್ಮ ಪಕ್ಕದವ್ರಿಗೆ ಹೇಳ್ತೀರಾ, ನನ್ನನ್ನು ದೇವರು ಆರಿಸ್ಕೊಂಡ, ನಾನು ಧನ್ಯನಂತ ಹೇಳ್ರಿ. ನಾನು ಅಂತ ಹೇಳ್ರಿ, ನನ್ನನ್ನು ದೇವರು ಆರಿಸಿದಾನೆ, ನಾನು ಧನ್ಯನು ಅಂತ ಹೇಳ್ರಿ. ಹಲ್ಲೆಲೂಯಾ. ನಾವು ಧನ್ಯರೇ. ನಾವು ಕರೆಯಲ್ಪಟ್ಟವರು ಬಹಳ ಜನ, ಆರಿಸಲ್ಪಟ್ಟವರು ಆ ಸ್ವಲ್ಪ ಜನರೇ ನಾವು. ಹಲ್ಲೆಲೂಯ. ಎಷ್ಟೋ ಜನರು ಕರೆಯಲ್ಪಟ್ಟರು. ನಾವು ಕರೆಯಲ್ಪಟ್ಟವರಲ್ಲ, ನಾವು ಆರಿಸಲ್ಪಟ್ಟವರು. ವಿಶೇಷವಾಗಿ ನಮ್ಮನ್ನ ಆಯ್ಕೆ ಮಾಡಿದ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ 4ನೇ ಗುಣಲಕ್ಷಣ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ, ಕ್ರಮವಾದ ಜೀವಿತ. ನಿನ್ನ ಕುಟುಂಬ ಕ್ರಮ ಇರಲಿ, ಮಕ್ಕಳು ಕ್ರಮ ಇರಲಿ, ಹೆಂಡತಿ ಕ್ರಮವಾಗಿರು, ಗಂಡನು ಕ್ರಮವಾಗಿರು, ನಿನ್ನ ಸಭಾ ಪಾಲಕನು ಕ್ರಮವಾಗಿರಲಿ, ಸಭಾ ಹಿರಿಯನು ಕ್ರಮವಾಗಿರಲಿ, ಸಭೆಯ ನಾಯಕರು ಕ್ರಮವಾಗಿರ್ರಿ, ಮಕ್ಕಳು ಕ್ರಮವಾಗಿರ್ರಿ. ನಿಮ್ಮ ಕ್ರಮವು ನಿಮಗೆ ಆಶೀರ್ವಾದ. ಬೆಂಕಿ ಕೆಂಡಗಳ ತಗೊಂಡು ಬಟ್ಟೆ ಮೇಲೆ ಹಾಕೊಂಡ್ರೆ ಏನಾಗತ್ತೆ? ಸುಟ್ಟೋಗತ್ತೆ. ಮತ್ತೆ ಲೋಕದಲ್ಲಿರೋ ಪಾಪವನ್ನ ದೇವರೇನು ಹೇಳ್ತಾರೆ ಅಂದ್ರೆ ಕೆಂಡ ಅಂತಾರೆ. ಆ ಬೆಂಕಿ ತಗೊಂಡು ಬಟ್ಟೆ ಮೇಲೆ ಹಾಕೋಬೇಡ, ಕುಟುಂಬದ ಮೇಲೆ ಹಾಕೋಬೇಡ, ಮನೆ ಮೇಲೆ ಹಾಕೋಬೇಡ, ನಿನ್ನ ಮಕ್ಕಳ ಮೇಲೆ ಹಾಕ್ಬೇಡ, ನಿನ್ ಮೇಲೆ ಹಾಕೋಬೇಡ, ಸುಡುತ್ತೆ ಅದು.
ಜ್ಞಾನೋಕ್ತಿಯಲ್ಲಿ ಹೇಳುತ್ತೆ ದೇವ್ರ ವಾಕ್ಯ 6ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ. ನೀವು ಓದೋದಾದ್ರೆ ಓದ್ರಿ ಯಾರಾದರೂ. 6ನೇ ಅಧ್ಯಾಯ 27ನೇ ವಾಕ್ಯ. ಮಡಿಲಲ್ಲಿ ಬೆಂಕಿಯನ್ನಿಟ್ಟುಕೊಂಡರೆ ಬಟ್ಟೆ ಸುಡುವುದಿಲ್ಲವೇ? ದಗದಗಿಸುವ ಕೆಂಡದ ಮೇಲೆ ನಡೆದರೆ ಕಾಲು ಬೆಂದು ಹೋಗುವುದಿಲ್ಲವೇ? ಕೆಂಡದ ಮೇಲೆ ಯಾಕೆ ನಡೀತೀಯ? ಕೆಂಡ ತಗೊಂಡು ಬೆಂಕಿ ತಗೊಂಡು ಮಡಿಲಲ್ಲಿ ಯಾಕೆ ಹಾಕೊಳ್ತೀಯ? ಸುಟ್ಟು ಹೋಗುತ್ತೆ. ಅನೇಕರ ಜೀವನ ಸುಟ್ಟು ಹೋಗಲಿಕ್ಕಿದ ಕಾರಣ ರೀ. ಆದ ಕಾರಣ ದೇವ್ರ ಮಕ್ಕಳೇ, ಪಾಪವೆಂಬ ಕೆಂಡವನ್ನ ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೂ ನಿನ್ನ ಜೀವನದ ಮೇಲೂ ಹಾಕ್ಕೊಳ್ಬೇಡ. ಕ್ರಮವಾದ ಜೀವಿತ ಇರಲಿ, ಅದ್ಭುತವಾದ ಜೀವಿತ ಇರಲಿ. ನಾನು ನಿಮಗೆ ಹೇಳ, ಬಹಳ ಜನರು ನೀವು ತಿಳ್ಕೊಳ್ತೀರಾ. ಏನ್ ಹೇಳ್ತಾರೆ ಅಂದ್ರೆ, ಇದೊಂದು ಮಾತು ಹೇಳ್ತಾರೆ, ಪಾಪ ಮಾಡೋದು ಮಾಡ್ಬಿಡ್ತಾರ್ರಿ, ತಪ್ಪು ಮಾಡೋದು ಮಾಡ್ಬಿಡ್ತಾರೆ, ಸೈತಾನನ ಶೋಧನೆಗೆ ಒಳಗಾದೆ ಅಂತಾರೆ. ನಾನು ನಿಮಗೆ ನಿಜ ಹೇಳ್ತೀನಿ, ಸೈತಾನಿಗೆ ನಿಮ್ಮ ಹೆಸರೇ ಗೊತ್ತಿಲ್ಲ. ನೀವೇನು ಹೇಳ್ತೀರಿ? ಸೈತಾನನ ಶೋಧನೆಗೆ ಒಳಗಾಗ್ಬಿಟ್ಟೆ. ಎಲ್ಲ ಸೈತಾನೇ ಮಾಡಿದ್ದು, ಎಲ್ಲ ಯಾರು ಮಾಡಿದ್ದು? ಅವನು ಏನಾರು ಬಂದಂದ್ರೆ ನನ್ನ ಮೇಲೆ ಯಾಕೆ ಹಾಕ್ತೀಯ ಮರಯ್ಯ? ಮಾಡಿರೋದಲ್ಲ ನೀನು, ನನ್ನ ಮೇಲೆ ಅದಕ್ಕೆ ಹಾಕ್ತೀಯ ಅಂತ ಅವನು ಮಾಡಿರೋದು ನೀನು. ಮತ್ತೆ ಹೇಳೋದೇನು? ಸೈತಾನ್ ರೀ, ಸೈತಾನಂಗೆ ಮಾಡ್ಬಿಟ್ಟ. ನೀನೇ ದೊಡ್ಡ ಸೈತಾನು, ಮತ್ತೆ ಆ ಸೈತಾನ ಮೇಲೆ ಹೇಳ್ತೀಯ. ನಿನಗೇ ದೊಡ್ಡ ದೆವ್ವ ಹಿಡಿದೈತೆ, ಅವನ ಮೇಲೆ ಹೇಳ್ತೀಯ. ನೀನೇ ಇನ್ನೊಬ್ಬನ ಹಾಳು ಮಾಡವನು, ಮತ್ತೆ ಅವನು ಹಾಳು ಮಾಡವನಂತೀಯ. ಬಹಳ ಜನ ಕ್ರೈಸ್ತರದ ಪರಿಸ್ಥಿತಿ ಇದು. ಮೇಲ್ನೋಟಕ್ಕೆ ಅತಿ ಪರಿಶುದ್ಧರು, ಮೇಲ್ನೋಟಕ್ಕೆ ಸವಿಯಾದ ಮಾತು, ಅತಿ ಪರಿಶುದ್ಧರು ಮೇಲ್ನೋಟಕ್ಕೆ, ಆದರೆ ಒಳಗಡೆ ಭಯಂಕರವಾದ ಪಾಪಗಳು. ದೇವ್ರ ಮಕ್ಕಳೇ, ನಾನು ನಿಮಗೆ ಇವತ್ತು ಹೇಳ್ತೀನಿ, ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವ್ರ ಕೈಗೆ ಒಪ್ಪಿಸಿಕೊಡೋದು ಬಿಟ್ಟರೆ ಬೇರೆ ದಾರಿ, ಬೇರೆ ದಿಕ್ಕು ನಮಗಿಲ್ಲ ರೀಪ. ನಮ್ಮನ್ನು ಸಂಪೂರ್ಣ ದೇವ್ರ ಕೈಗೆ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಸೈತಾನ್ ನಿನ್ನ ಸುದ್ದಿನೂ ಗೊತ್ತಿಲ್ಲ ಸೈತಾನನಿಗೆ, ನಿನ್ನ ಹೆಸರು ಗೊತ್ತಿಲ್ಲ. ಬರೇ ಸೈತಾನ್ ಮೇಲೆ ಹೇಳ್ಬೇಡ, ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡೋ ದೇವರ ಸನ್ನಿಧಾನದಲ್ಲಿ. ಮತ್ತೆ ಸೈತಾನನಿಗೆ ಯಾರ ಹೆಸರು ಗೊತ್ತು ಪಾಸ್ಟರ್ ಹಂಗಾದ್ರೆ ಅಂತ ನೀವು ನನ್ನನ್ನು ಕೇಳಿದ್ರೆ, ಪ್ರಾರ್ಥನೆ ಮಾಡೋರ ಹೆಸರು ಗೊತ್ತು ಅವನಿಗೆ, ಭಯಭಕ್ತಿಯಲ್ಲಿ ಜೀವಿಸುವವರ ಹೆಸರು ಗೊತ್ತು, ಕ್ರಮವಾಗಿ ಬದುಕ್ತಾರಲ್ಲ, ಶುದ್ಧವಾಗಿ ಬದುಕ್ತಾರಲ್ಲ, ಅವ್ರ ಹೆಸರು ಗೊತ್ತು ಅವನಿಗೆ. ನಿನ್ನ ಹೆಸರು ಗೊತ್ತಿಲ್ಲ. ನಿನ್ನ ಸುದ್ದಿಗೆ ಅದಕ್ಕೆ ಬರ್ತಾನ ಅವನು. ಪಾಪ ಮಾಡೋದು ನೀನು, ತಪ್ಪು ಮಾಡೋದು ನೀನು, ಶಿಕ್ಷೆ ಅನುಭವಿಸೋದು ನೀನು. ಸೈತಾನ್ ಮೇಲೆ ಒಂದ್ಸಾರಿ ನಾನು ನಿಮಗೊಂದು ತಮಾಷೆ ಕತೆ ಹೇಳ್ತೀನಿ ಕೇಳ್ರಿ. ಒಂದ್ಸಾರಿ ಹೇಳಿದ್ದೆ ಅನ್ಸುತ್ತೆ ನಾನು ನಿಮಗೆ. ಬಾವಿ ಕಟ್ಟೆ ಮೇಲೆ ಕೂತಿದ್ದಂತ್ರಿ ಒಬ್ಬನು. ಬಾವಿ ಕಟ್ಟೆ ಮೇಲೆ ಕೂತಿದ್ದವನು ಜಾರಿ ಬಾವಿ ಒಳಗಡೆ ಬೀಳ್ಬೇಕಿನ್ನೇನು, ಸೈತಾನ್ ಬಂದು ಅವನ ಕೈ ಹಿಡಿದ ಮೇಲೆ ಕೆತ್ತಿದ್ದಂತೆ. ಯಾರು? ದೇವರಲ್ಲ ರೀ. ಯಾರು ಬಂದಿದ್ದು? ಸೈತಾನ್ ಬಂದು ಕೈ ಹಿಡಿದ ಮೇಲೆ ಕೆತ್ತಿದ್ದಂತೆ. ಮೇಲೆ ಕತ್ತಿ ಅಲ್ಲಿ ಕಟ್ಟೆ ಮೇಲೆ ಕೂರಿಸಿದ್ದಂತೆ. ಸುಧಾರಿಸ್ಕೊಳಪ್ಪ, ನೀರು ಕುಡಿ ತಗೊಳ್ಳೋ ಅಂದಂತೆ ಸೈತಾನು. ನೀರು ಕುಡ್ದಂತ ಇವನು. ನೀರೆಲ್ಲ ಕುಡಿದ ಮೇಲೆ ನೋಡಿದ್ರೆ ಇವನು ಸೈತಾನ್ ರೀ, ದೇವದೂತ ಅನ್ಕೊಂಡ ಇಷ್ಟ ತನಕ ಅವನು. ಸೈತಾನು, ನೀನೇ ಕಾಪಾಡಿದಿ ನನ್ನ ಅಂದಂತೆ. ಅಪ್ಪ ಯಾಕೆ ಬೇಕು ಮಾರಯ್ಯ, ಇವಾಗ ಒಳಗೆ ಬೀಳ್ತೀಯಾ, ಕೆಳಗೆ ಬಿದ್ದೋಗ್ತೀಯಾ? ಸಾಕ್ಷಿ ಹೇಳುವಾಗ ಏನು ಹೇಳ್ತೀನಿ ನೀನು? ಸೈತಾನು ನನ್ನನ್ನು ದೊಬ್ಬಿಬಿಟ್ಟ ಅಂತೀಯಲ್ಪ, ಮತ್ತೆ ನನ್ನ ಮೇಲೆ ಹಾಕ್ತೀನಿ ನೀನು. ನನಗೆ ಅದಕ್ಕೆ ಬೇಕು, ಅದಕ್ಕೆ ನಾನೇ ನಿನಗೆ ಎತ್ತಿಳಿದೀನಿ ಮಾರಯ್ಯ. ನಿನ್ನ ಹೆಸರು ಗೊತ್ತಿಲ್ಲ ಅವನಿಗೆ. ನಿನ್ನ ಹೆಸರು ತಗೊಂಡು ಅವನೇನು ಮಾಡ್ತಾನೆ? ನಿನ್ನ ಜೀವನ ಗೊತ್ತಿಲ್ಲ ಅವನಿಗೆ, ನಿನ್ನ ಬದುಕು ಗೊತ್ತಿಲ್ಲ ಅವನಿಗೆ. ನಿಮಗೆ ಇದು ಅರ್ಥ ಆಗ್ಲಿಕ್ಕೆ ಇನ್ನೂ ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿರುತ್ತೆ. ಅಲ್ಲಿ ಪೌಲನ ದಾರಿಯಲ್ಲಿ ನಡೆದು ಹೋಗ್ತಾ ಇದ್ದರೆ ದೆವ್ವಗಳು ನಡುಗ್ತಾ ಇದ್ವಂತೆ. ಪೌಲನು ಯೇಸುವಿನ ನಾಮದಲ್ಲಿ ದೆವ್ವಗಳು ಬಿಟ್ಟು ಹೋಗಲಿ ಅಂದ್ರೆ ಬಿಟ್ಟು ಹೋಗ್ತಾ ಇದ್ವಂತೆ. ಇದನ್ನ ಒಬ್ಬನ ಆಚಾರಿ ನೋಡಿದಾರೆ. ಆಚಾರಿ, ಬಂಗಾರ ತಯಾರು ಮಾಡೋನು ಆಚಾರಿ ನೋಡ್ಬಿಟ್ಟು ಪೌಲು ಹೆಂಗೆ ಹೇಳ್ತಾನಲ್ಲ ಹಂಗೆ ನಾನು ಹೇಳ್ತೀನಿ ಅಂತ. ಕೆಲವರು ಇರ್ತಾರಲ್ಲ, ದೊಡ್ಡ ದೊಡ್ಡ ಸೇವಕರುಗಳದ್ದು ಯೂಟ್ಯೂಬಲ್ಲಿ ನೋಡಿರ್ತಾರೆ, ಅದೇ ಥರ ಮಾತಾಡಕ್ಕೆ ಬರ್ತಾರೆ ಪ್ರಸಂಗ ಮಾಡುವಾಗ, ಕರ್ತನು ನಮ್ಮನ್ನು ಆಶೀರ್ವದಿಸಲಿ ಅಂತ ಹಂಗಂತನ್ರಿ. ಹಂಗೆ ಇವನೇನೋ ದೊಡ್ಡ DJ ದಿನಕರ್ ಅಂತಾರ ಏನ್ರಿ, ದೊಡ್ಡ ಪ್ರೀಚರ್ಸ್ ಇದಾರಲ್ಲ, ಅವ್ರ ಥರ ಆಕ್ಟ್ ಮಾಡಕ್ ಹೋಗ್ತಾನೆ. ಆಕ್ಟ್ ಮಾಡಿದ್ರೆ ನಡೆಯಲ್ಲ ಇಲ್ಲಿ, ಆಕ್ಟ್ ಮಾಡಿದ್ರೆ ನಡೆಯಲ್ಲ. ಅಂತವನೊಬ್ಬನೇ ಆಕ್ಟ್ ಮಾಡ್ದ. ಏನ್ ಮಾಡ್ದ ಅಂದ್ರೆ, ಇಬ್ಬರು ದೆವ್ವ ಹಿಡಿದವ್ರು ಬಂದಿದ್ರು. ಅವಾಗ ಇವನ ಆಚಾರಿ ಪೌಲಂತರ ಹೇಳಿದಂತೆ, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು ಅಂದಂತೆ. ಬರಲಿ, ಹೊರಗಡೆ ಬರಲಿ, ದೆವ್ವ ಹೊರಗಡೆ ಬರಲಿ.
ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ ಅಂದಂತೆ. ಬಂದಂತೆ ಇವನು ದೆವ್ವ ಹೊರಗಡೆ, ಶರೀರದಿಂದ ದೆವ್ವ ಹೊರಗೆ ಬಂದಂತೆ. ಬಂದು ಕೇಳಿದಂತೆ, ನನಗೆ ಯೇಸು ಗೊತ್ತು, ಪೌಲ ಗೊತ್ತು, ನೀನು ಯಾವನಲ್ಲ ನೀನು? ಯೇಸು ಗೊತ್ತು, ನನಗೆ ಪೌಲ ಗೊತ್ತು, ನೀನು ಯಾವನು ಅಂದ್ರೆ ಏನಾದ್ರ ಅರ್ಥ? ಅವನ ಹೆಸರೇ ಗೊತ್ತಿಲ್ಲ ಅವರಿಗೆ. ಮತ್ತಿವನು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ನಿನ್ನ ನಡವಳಿಕೆ ಕರೆಕ್ಟ್ ಆಗಿದ್ರೆ, ನಿನ್ನ ಕ್ರಮ ಕರೆಕ್ಟ್ ಆಗಿದ್ರೆ, ನಿನ್ನ ಜೀವನ ಕರೆಕ್ಟ್ ಆಗಿದ್ರೆ ಸೈತಾನನ ನಡುಗುತ್ತಾನೆ. ಹಲ್ಲೆಲೂಯಾ. ನೀನ್ ಯಾರು ನೀನಂತಾನೆ ದೆವ್ವ. ನೀನ್ ಯಾರು? ಪೌಲ ಗೊತ್ತು, ಯೇಸು ಗೊತ್ತು, ನೀನ್ ಯಾರು? ನಾನು ಅದಕ್ಕೆ ಹೇಳ್ತೀನಿ ರೀ, ನಮ್ಮಲ್ಲಿ ಬಹಳ ಜನರ ಹೆಸರು ಸೈತಾನನಿಗೆ ಗೊತ್ತೇ ಇಲ್ಲ. ಈ ದೆವ್ವ ಹೊರಗಡೆ ಬಂದವು ಇವೇನ್ ಮಾಡಿದ್ವಿ ಗೊತ್ತಾ? ನೀನ್ ಯಾವನ ಅಂದಿದ್ದಕ್ಕೆ ಸುಮ್ಮನಾಗಿಲ್ಲ, ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಇವನು ಬಟ್ಟೆ ಉದುರ ತನಕ ಓಡಿಸಿದ್ರಂತ್ರಿ, ಸೈತಾನ ಓಡಿಸಿದ್ವಂತ, ದೆವ್ವಗಳು ಓಡಿಸ್ಕೊಂಡು ಹೋದಂತ ಇವನಿಗೆ. ಬೈಬಲಲ್ಲಿ ಹಂಗೆ ಬರದೈತ್ರಿ, ಬಟ್ಟೆ ಉದುರುವಾಗ ತನಕ ಓಡಿ ನಾಚಿಕೆಯಿಂದ ಕೂತ್ಕೊಂಡ್ರಂತವ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕ್ರಮವಾದ ಜೀವನ ನಿನ್ನನ್ನು ಅದ್ಭುತವಾದ ಆಶೀರ್ವಾದದಲ್ಲಿ ನಡೆಸುತ್ತೆ. ಅದನ್ನೇ ಹೇಳ್ತಿದ್ದೀನಿ ನಾನು. ನಿನ್ನ ಪ್ರಾರ್ಥನಾ ಜೀವನ ಇರಲಿ, ಕುಟುಂಬ ಪ್ರಾರ್ಥನೆ ಮಾಡ್ರಿ. ಪ್ರತಿ ದಿವಸ ಕುಟುಂಬ ಪ್ರಾರ್ಥನೆ, ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ, ವಿಧೇಯತೆ, ನಡವಳಿಕೆ, ಒಳ್ಳೆ ಮಾತು. ಸಭೆಗೆ ಬರುವಾಗ, ಮನೆಯಿಂದ ಬರುವಾಗಲೇ ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಪ್ರಾರ್ಥನೆಯೊಂದಿಗೆ ಸಭೆಗೆ ಬರುವಂತ ಜೀವನ, ಸಭೆಯಲ್ಲಿ ಬರುವಾಗ ಅನ್ಯೋನ್ಯತೆಯ ಜೀವನ. ಈ ಕ್ರಮ, ಇದನ್ನ ದೇವರು ಗಿದ್ಯೋನನಲ್ಲಿ ನೋಡಿದರು. ಕ್ರಮವಾಗಿ ನೀರು ಕೊಡದಂಥ 300 ಜನರನ್ನ ಸಪ್ರೇಟ್ ಮಾಡಿ, ಗಿದ್ಯೋನ್ ನಿನ್ನನ್ನು ಆರಿಸ್ಕೊಂಡಿದ್ದು ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. 5ನೇ ವಿಷಯ, ನನ್ನ ಲಾಸ್ಟ್ ವಿಷಯ ನಾನು ಹೇಳಿ ನಿಲ್ಲಿಸ್ತೀನಿ ರೀ. 7ನೇ ಅಧ್ಯಾಯ 9ನೇ ವಾಕ್ಯ. ಅದೇ ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯ, ಸರಿ 13ನೇ ವಾಕ್ಯ. ಆ 13ನೇ ವಾಕ್ಯದಲ್ಲಿ ಏನಾಯ್ತಂದ್ರೆ, ಇಲ್ಲಿ ನನ್ನ ಕಡೆ ಕೇಳಿಸ್ಕೊಳ್ರಿ, ನಾನು ಹೇಳ್ತೀನಿ ಹಂಗೇನೆ. ಗಿದ್ಯೋನನು ಬಂದಾಗ ಅವರಲ್ಲೊಬ್ಬನು ತನ್ನ ಜೊತೆಗಾರನಿಗೆ ಒಂದು ಕನಸನ್ನು ತಿಳಿಸ್ತಾ ಇದ್ದ. ಆ ಕನಸು ಏನು ಅಂತ ನಾನು ಹೇಳ್ತೀನಿ ಕೇಳ್ರಿ. ಒಬ್ಬನಿಗೆ ಒಂದು ಕನಸು ಬಿತ್ರಿ. ಅವತ್ತು 300 ಜನನ ಆಯ್ಕೆ ಮಾಡಿದ್ರಾ? 300 ಜನನ ಆಯ್ಕೆ ಮಾಡಿದ್ರು. ಕರೆಯಲ್ಪಟ್ಟವರು 32,000 ಜನ, ಆರಿಸಲ್ಪಟ್ಟವರು 300 ಜನ. ಆ 300 ಜನ ಇದ್ರು. ಅವತ್ತು ರಾತ್ರಿ ಮಲಗಿದಾಗ ಒಬ್ಬನಿಗೆ ಒಂದು ಕನಸು ಬಿತ್ತು. ಆ ಗಿದ್ಯೋನನ ಟೀಮಲ್ಲಿ ಯಾರಿಗೋ ಒಬ್ಬನಿಗೆ ಕನಸು ಬಿತ್ತು. ಏನು ಕನಸು ಬಿತ್ತು ಅವನಿಗೆ ಅಂದರೆ, ಗುಡ್ಡದ ಮೇಲಿಂದ ಈ ಬಾರ್ಲಿ ಅಂತೀವಲ್ಲ ನಾವು, ಬಾರ್ಲಿಯ ರೊಟ್ಟಿಯ ಮುದ್ದೆ ಬಹಳ ಹಗುರವಾಗಿರುತ್ತೆ. ಆ ಬಾರ್ಲಿಯ ರೊಟ್ಟಿಯ ಮುದ್ದೆಯ ಉಂಡೆ ಅಲ್ಲಿ ಗುಡ್ಡದ ಮೇಲಿಂದ ಉಳ್ತಾ ಬಂತಂತೆ. ಉಳ್ತಾ ಬಂದು ಗುಡ್ಡದ ಕೆಳಗೆ ಒಂದು ಬಲವಾದಂಥ ಟೆಂಟ್ ಇತ್ತು, ಡೇರೆ ಟೆಂಟ್. ಆ ಟೆಂಟಿನ ಸ್ತಂಭಗಳಿಗೆ ಬಡಿತಂತೆ. ಬಡಿದ ತಕ್ಷಣನೇ ಇಡೀ ಆ ಒಂದು ಡೇರೆ ಬಿದ್ದು ಹೋಯ್ತಂತ್ರಿ. ಅಷ್ಟು ದೊಡ್ಡ ಡೇರೆ ಈ ಹಗುರವಾದ ಉಂಡೆಗೆ ಬಿದ್ದು ಹೋಗ್ಬಿಡ್ತಂತ್ರಿ. ಈಗ ಈ ಪಾಪ್ಕಾರ್ನ್ ತಿನ್ನೋರು ಕೆಲವರು ಇಷ್ಟಪಡೋರು ಇದಿರಲ್ಲ. ನೀವು ಏನಾದ್ರು ಜಗಳ ಬಂದಾಗ, ಪಾಪ್ಕಾರ್ನ್ ತಗೊಂಡು ಹೊಡೆದು ಸಾಯಿಸ್ಬಿಡ್ತೀನಿ ನಿನಗೇನಂತಾರ ಅವಾಗ? ಇವನು ಮೆಂಟ್ಲಿ, ಇವನು ಕತ್ತಿ ತಗೊಂಡು ಕೊಂದು ಬಿಡ್ತೀನಿ, ಕೊಡ್ಲಿ ತಗೊಂಡು ಹೊಡೆದು ಬಿಡ್ತೀನಿ, ಮೊಸರು ತಗೊಂಡು ಕಡ್ದು ಬಿಡ್ತೀನಿ ಅನ್ನೋರು ಅದಾರೆ. ಪಾಪ್ಕಾರ್ನ್ ತಗೊಂಡು ಹೊಡೆದು ಬಿಡ್ತೀನಿ ನಿನಗೆ, ಮೆಕ್ಕೆಜೋಳ ತಗೊಂಡು ಬೀಜ ತಗೊಂಡು ಹಿಂಗೆ ಹೊಡಿತೀನಿ ನೋಡ. ಇದು ಬರ್ತಿತ್ತಲ್ಲ ನಿಮಗೆ ಅವಾಗ. ನಮಗೆ ಭಾಳ ವರ್ಷಗಳಿಂದ, ನಾವು ಚಿಕ್ಕವರಿದ್ದಾಗಿತ್ತು ರೀ. ಇವಾಗ ಅದು ನಿಮ್ಮ ಊರುಗಳಲ್ಲಿ ಬರುತ್ತಾ ಇಲ್ಲಂತೂ ನಾನು ನೋಡಿಲ್ಲ. ಏನದು ಬಾಂಬೆ ಮಿಠಾಯಿ, ಅದು ಪಿಂಕ್ ಕಲರ್ ಇರುತ್ತಲ್ಲ, ಅದನ್ನು ತಗೊಂಡು ಹೊಡೆದು ಬಿಡ್ತೀನ ನಿನಗೆ, ಸತ್ತು ಬಿಡ್ತೀನಿ ನೋಡು. ಅದಂದ್ರೆ ಹೆಂಗಿರುತ್ತೋ ಈ ಕನಸು ಹಂಗೈತ್ರಿ. ಅದು ಈ ಹತ್ತಿ ಉಂಡೇರಿ ಅಂದ್ರೆ ಆ ಬಾರ್ಲಿಯ ರೊಟ್ಟಿಯ ಮುದ್ದೆ ಅಂದ್ರೆ ಹಗುರವಾದದ್ದು. ನಿಮಗೆ ಅರ್ಥ ಆಗ್ಲಿಕ್ಕೆ ನಾನು ಹೇಳ್ತೀನಿ, ಹತ್ತಿ ಉಂಡೆ ತರ ಅದು, ಹತ್ತಿ ಉಂಡೆ ತರ. ಆ ಹತ್ತಿಯ ಉಂಡೆ ಗುಡ್ಡದ ಮೇಲಿಂದ ಉಳ್ದು ಬಂದು ಇಷ್ಟು ದೊಡ್ಡ ಡೇರೆಯನ್ನ ಕೆಡವಕ್ಕೆ ಸಾಧ್ಯನಾ? ಈ ಕನಸು ಬಿತ್ತಲ್ಲ, ಬೆಳಗ್ಗೆ ಎದ್ದು ಇನ್ನೊಬ್ಬನಿಗೆ ಹೇಳ್ತಿದ್ದ ಅವನು, ಆ ಟೀಮಲ್ಲ ಯಾರಿಗೋ, ರಾತ್ರಿ ಹಿಂಗೆ ಕನಸು ಬಿತ್ತು ಅಂದ, ಹಿಂಗಾಯ್ತು ನನಗೆ ಅಂದ. ಹಂಗೆ ಹೇಳ್ತಿರುವಾಗಲೇ ಕೇಳಿಸ್ಕೊಂಡವನೇನದು ಗೊತ್ತಾ? ನನಗಿದು ಗೊತ್ತಾಯ್ತು ಬಿಡು ಅಂದ. ಏನಪ್ಪ ಅಂದೆ? ಆಗ ಆ ಉಂಡೆ ಗಿದ್ಯೋನೇ. ಅವನು ಹೇಳ್ತಾನೆ, ಆ ಉಂಡೆ ಯಾರು? ಗಿದ್ಯೋನೇ. ಆ ಡೇರೆಗಳಿದಾವಲ್ಲ, ಅವ್ರು ಯಾರು ಗೊತ್ತಾ? 1,30,30,000 ಜನ ಮುತ್ತಿಗೆ ಹಾಕಿದಾರಲ್ಲ ಅವರೇ.
ಆ ಗಿದ್ಯೋನ್ ಆಯ್ಕೆ ಮಾಡ್ಯಾನ ಅಲ್ಲಿಗೆ 300 ಜನ. ಇವ್ರು ಸಾಮಾನ್ಯವಾದವರಲ್ಲ, ನೋಡಕ್ ಉಂಡೆ ತರ ಕಾಣ್ತಾರೆ, ಆದರೆ ಡೇರೆಗಳನ್ನ ಕೆಡವಿ ಹಾಕುವ ಶಕ್ತಿ ಇವರಿಗಿದೆ. ಹಲ್ಲೆಲೂಯಾ. 1,30,000 ಜನರನ್ನ ಕೊಲ್ಲುವ ಶಕ್ತಿ ಇವರಿಗಿದೆ. ನಿಶ್ಚಯ. 5ನೇ ಕ್ವಾಲಿಟಿ ಏನು? ನಿಶ್ಚಯ. ಈ ಕನಸು ಬಿದ್ದ ಮೇಲೆ, ಇದರ ಅರ್ಥ ಕೇಳಿದ ಮೇಲೆ ಗಿದ್ಯೋ ನನಗೆ ನಿಶ್ಚಯವಾಯಿತು, ದೇವರು ನನಗೆ ಜಯ ಕೊಡ್ತಾರೆ. ಇದೆಯಾ ನಿಶ್ಚಯ? ನಿನಗೆ ಇದೆಯಾ ನಿಶ್ಚಯ? ಇದೆಯಾ? ಇದೀರಾ ಇಲ್ಲೇ? ನಿನಗೆಲ್ಲ ವಿಷಯದಲ್ಲಿ ದೇವರು ಜಯ ಕೊಡ್ತಾರ ಅನ್ನೋ ನಿಶ್ಚಯ ಇದೆಯಾ? ರೋಗದ ಮೇಲೆ, ವ್ಯಾಧಿಗಳ ಮೇಲೆ, ಕಷ್ಟಗಳ ಮೇಲೆ, ನಿನ್ನ ಕೈ ಹಾಕುವ ಕೆಲಸದ ಮೇಲೆ, ಕುಟುಂಬದ ಮೇಲೆ, ಮಕ್ಕಳ ಮೇಲೆ, ನಿನ್ನ ಜೀವನದ ಮೇಲೆ ನಿನಗೆ ನಿಶ್ಚಯ ಇದೆಯಾ? ಬಲಗೈ ತೋರಿಸಿ ದೇವರಿಗೆ ಹೇಳನ್ರಿಪ್ಪ, ಸ್ವಾಮಿ ನನಗೆ ನಿನ್ನ ಮೇಲೆ ನಿಶ್ಚಯ ಇದೆ ಅಪ್ಪ, ನಿನ್ನ ಕಾರ್ಯಗಳ ಮೇಲೆ ನಿಶ್ಚಯ ಇದೆ, ನೀನು ಕೊಡುವಂಥ ಯುದ್ಧದ ಮೇಲೆ ನಿಶ್ಚಯ ಇದೆ, ಇರುವಂಥ ಕಷ್ಟಗಳನ್ನು ಗೆಲ್ತೀನಿ ಅನ್ನುವಂಥ ನಿಶ್ಚಯ ನನಗಿದೆ ಸ್ವಾಮಿ, ನನಗೆ ನಿಶ್ಚಯ ಇದೆ ಅಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 5 ಕ್ವಾಲಿಟೀಸ್ ದೇವರು ಗಿದ್ಯೋನನಲ್ಲಿ ನೋಡಿದ್ರು ರೀ. ಮೊದಲನೇದು ಏನು ಹೇಳ್ತೀರಾ? ನಾನು ಸಾಮಾನ್ಯನಪ್ಪ, ನಾನೇನಲ್ಲ ಸ್ವಾಮಿ, ನಾವು ಏನೂ ಅಲ್ಲದವರು, ಸಾಮಾನ್ಯರು, ಗಣನೆಗೆ ಬಾರದವರು, ಲೆಕ್ಕಕ್ಕಿಲ್ಲದವರು. ನಾನು ಸಾಮಾನ್ಯನಪ್ಪ, ನನ್ನ ಮನಸ್ಸೇ ಕುಲ ಕನಿಷ್ಠವಾದದ್ದು, ಅದರಲ್ಲಿ ನಾನು ಕನಿಷ್ಠನು. ಹೆಂಗೆ ಹೇಳ್ಕೊಳ್ತಾನೆ ನೋಡ್ರಿ ಅವನು. ಈಗ ಕ್ರೈಸ್ತರಿಗೆ ಭಾಳ ಜನ ದೇವ್ರ ಮಕ್ಕಳಿಗೆ ಇವಂದೇನು ಬಿಡಿ ಅಂದ್ರೇನೆ ಸಿಟ್ಟು ಬರ್ತತ್ರಿ. ಹೌದು, ನಾನೇನು ಅಲ್ಲ ಬಿಡು, ಆಯ್ತು, ನಾನು 0 ಇದ್ದೆ, ದೇವ್ರು ನನ್ನ ಇವತ್ತು ಬ್ಲೆಸ್ ಮಾಡಿದ್ದಾರೆ, ನಾಳೆ ಇನ್ನೂ ಬ್ಲೆಸ್ ಮಾಡ್ತಾರೆ, ನಾಡದ್ದು ಇನ್ನೂ ಬ್ಲೆಸ್ ಮಾಡ್ತಾರೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಡೆಸ್ತಾರೆ. ಹೌದು, ನಾನು ಕನಿಷ್ಠನಪ್ಪ. ನಮ್ಮ ಆನಂದ ಒಳ್ಳೆ ಹುದ್ದೆಯಲ್ಲಿಟ್ಟಿದ್ದಾರೆ ಇವತ್ತು ದೇವರು. ಕೆಲವ್ರನ್ನೆಲ್ಲ ಒಳ್ಳೆ ಹುದ್ದೆಯಲ್ಲಿಟ್ಟಿದ್ದಾರೆ, ಒಳ್ಳೆ ಜಾಬಲ್ಲಿದ್ದೀರಿ ನೀವು, ಕೆಲವರು ಒಳ್ಳೆ ಸಂಪಾದನೆ ಮಾಡ್ತೀರಿ, ಕೆಲವ್ರಿಗೆ ಆಸ್ತಿಪಾಸ್ತಿಗಳಿದೆ, ಹಣ ತಾನಾಗಿ ಮನೆಗೆ ಬಂದ್ಬಿಡುತ್ತೆ, ಜಾಬ್ಗಳು ಕೊಟ್ಟಿದ್ದಾರೆ ಕೆಲವ್ರಿಗೆ ದೇವರು. ಕೆಲವ್ರಿಗೆ ಹೆಂಗಿಟ್ಟಿದ್ದಾರೆ ಅಂದರೆ ನೀವೇನು ಮಾಡೋದು ಬೇಡ, ಮನೆಗೆ ಬರುತ್ತೆ ಹಣ. ಆ ಸ್ಥಿತಿಯಲ್ಲಿ ದೇವರು ಇಟ್ಟಿದ್ದಾರೆ. ಆದರೂ ಕೂಡ ನಾನು ನಿಮಗೆ ಹೇಳ್ತೀನಿ, ನಾವೇನು ಅಲ್ಲದವರು. ಹಲ್ಲೆಲೂಯಾ. ನಾವು ಯಾವ ಲೆಕ್ಕಕ್ಕಿಲ್ಲದವರು, ಗಣನೆಗೆ ಬಾರದವರು. ಅಪ್ಪ, ಅವನಿಗಿರೋ ಕ್ವಾಲಿಟಿ ನಾನು ಸಾಮಾನ್ಯನಪ್ಪ. ಅವನಿಗಿರೋ 2ನೇ ಕ್ವಾಲಿಟಿ ಏನದು? ಶುದ್ಧೀಕರಣ ರೀ. ತನ್ನ ಹೃದಯವನ್ನು ಶುದ್ಧಿ ಮಾಡಿಕೊಂಡ, ತನ್ನ ಮೈಂಡ್ ಶುದ್ಧಿ ಮಾಡ್ದ, ತನ್ನ ಆಲೋಚನೆ ಶುದ್ಧಿ ಮಾಡ್ದ, ಎಲ್ಲ ಏನೋ ಬೇಡವಾದಂಥ ಯಜ್ಞವನ್ನು, ಬೇಡವಾದಂಥ ಸ್ತಂಭಗಳನ್ನು, ಬೇಡವಾದಂಥ ಕಾರ್ಯಗಳನ್ನು ತೆಗೆದುಹಾಕಿದ, ಬೇಕಾದದನ್ನು ಕಟ್ಟಿಕೊಂಡ ರೀ, ಬೇಕಾದದನ್ನು ಕಟ್ಟಿಕೊಂಡ. ಶುದ್ಧೀಕರಣ 2ನೇ ಕ್ವಾಲಿಟಿ, ಶುದ್ಧೀಕರಣ. 3ನೇ ಕ್ವಾಲಿಟಿ ಧೈರ್ಯ ರೀ. ಹಲ್ಲೆಲೂಯಾ. ಯಾಕೆ ಧೈರ್ಯ? ದೇವರನ್ನು ಧರಿಸಿಕೊಂಡಿದ್ದಾನಾದ ಕಾರಣ ಧೈರ್ಯ, ದೇವರ ಮೇಲೆ ಪ್ರೀತಿ ಇದೆ ಆದ ಕಾರಣ ಧೈರ್ಯ. 4ನೇ ಕ್ವಾಲಿಟಿ ಕ್ರಮದ ಜೀವನ, ಕ್ರಮದ ಜೀವನ 4ನೇ ಕ್ವಾಲಿಟಿ. 5ನೇ ಕ್ವಾಲಿಟಿ ನಿಶ್ಚಯ. ಹಲ್ಲೆಲೂಯಾ. ಕನಸು ಬಿತ್ತಲ್ಲ, ಯಾರೋ ಇಬ್ಬರು ಮಾತಾಡ್ತಿದ್ರಲ್ಲ, ಕೇಳಿಸ್ಕೊಂಡ, ಇದರ ಅರ್ಥ ಗೊತ್ತಾಯ್ತು, ಅವನು ಅನ್ಕೊಂಡ ಇದು ರಿಯಲಿ ದೇವರು ಕಾರ್ಯ ಮಾಡ್ತಾರೆ, ಇದು ಖಂಡಿತ ದೇವರು ಕಾರ್ಯ ಮಾಡ್ತಾರೆ, ನನಗೆ ನಿಶ್ಚಯ ಆಯಿತು, ಇವತ್ತು ರಾತ್ರಿ ದೇವರು ಜಯ ಕೊಡ್ತಾರೆ. ಆವಾಗ ದೇವರು ಏನು ಹೇಳಿದ್ರು ಅಂದರೆ, ಗಿದ್ಯೋನಿಗೆ ಸಿಂಪಲ್ ಮೆಥಡ್ ಹೇಳಿದರು. ಗಿದ್ಯೋನ್, ಎಲ್ಲರ ಕೈಯಲ್ಲಿ 300 ಜನ ಅದಾರಲ್ಲ, ಎಲ್ಲರ ಕೈಯಲ್ಲಿ ಒಂದು ದೀಪ ಹಿಡ್ಕೊಳಕ್ಕೆ ಹೇಳು. ಎಲ್ಲರೂ ದೀಪ ಹಿಡ್ಕೊಂಡ್ರು. ಎಲ್ಲರಿಗೊಂದು ತುತ್ತೂರಿ ಕೊಡಪ್ಪ, ಊದ್ಲಿ, ಅವರು ತುತ್ತೂರಿ ಊದ್ಲಿ, ತುತ್ತೂರಿ ಕೊಡ ಎಲ್ಲರಿಗೂ. ಸರಿ ಸ್ವಾಮಿ, ಎಲ್ಲರಿಗೊಂದು ತುತ್ತೂರಿ ಕೊಟ್ಟ. ಎಲ್ಲಿ ಎಲ್ಲರ ಕೈಲಿ ಒಂದು ಮಡಕೆ ಹಿಡ್ಕೊಳಕ್ಕೆ ಹೇಳು. ಮಡಕೆ ಸೋರೆ ಹಿಡ್ಕೊಂಡ್ರು, ಸಣ್ಣ ಸಣ್ಣ ಸೋರೆ ಹಿಡ್ಕೊಂಡ್ರು. ಆ ಸೋರೆಯನ್ನು ತಗೊಂಡು ಆ ದೀಪಸ್ತಂಭಕ್ಕೆ ಮುಚ್ಚ ಕೇಳಪ್ಪ ಎಲ್ರಿಗೂ. ಸರಿ ಸ್ವಾಮಿ, ಆಯ್ತು, ಮುಚ್ಚಿದ್ರು. ದೀಪಸ್ತಂಭ ಹಿಡ್ಕೊಂಡ್ರು, ಅದನ್ನು ಮುಚ್ಚಿದ್ರು. ಇನ್ನೊಂದು ಕೈಯಲ್ಲಿ ತುತ್ತೂರಿ ಹಿಡ್ಕೊಂಡು ಹೋಗ್ರಿ. ಈಗ ಎಲ್ಲಿ ಹೋಗ್ಬೇಕು ಸ್ವಾಮಿ? ಪಾಳೆಯದ ಮಧ್ಯದಲ್ಲಿ ಹೋಗ್ರಿ, ಶತ್ರುಗಳ ಮಧ್ಯದಲ್ಲಿ ಹೋಗ್ರಿ, ಅಲ್ಲಲ್ಲಿ ಡೇರೆಗಳನ್ನ ಹಾಕೊಂಡಿದಾರಲ್ಲ, ಟೆಂಟ್ ಹಾಕೊಂಡಿದಾರಲ್ಲ, ಅದರ ಮಧ್ಯದಲ್ಲಿ ಹೋಗ್ರಿ. ಸ್ವಾಮಿ ಏನು ಹೇಳ್ತಿದೀಯ ನೀನು? ಹೋಗ್ರಿ ಒಳಗಡೆ. ಸ್ವಾಮಿ, ಯಾರಿಗಾದ್ರೂ ಎಚ್ಚರ ಆದರೆ ನೀನು ಟೆನ್ಷನ್ ಮಾಡೋದು ಬೇಡ. ನಿಶ್ಚಯ ಇದೆಯಾ? ನಿಶ್ಚಯ ಇದೆಯಾ? ಇದೆಯಲ್ಲ, ಮತ್ತೆ ಹೋಗು ನೀನು. ಮತ್ತೆ ಏನಾರು ಆಗ್ಬಿಟ್ರೆ ನಮ್ದಿದು ಸಮಸ್ಯೆ ರೀ. ನಿಶ್ಚಯ ಇದೆ ಅಂತ ಬಲಗೈ ಎತ್ತಿ ದೇವರಿಗೆ ಹೇಳಿದ್ವಿ, ನಾಳೆ ಏನಾದ್ರು ಸಮಸ್ಯೆ ಬಂದಾಗ ಅಣ್ಣ ಹಿಂಗಾಗ್ಬಿಡ್ತಣ, ಅದೇ ಚಿಂತೆ ಕಣ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಣ್ಣ. ಮತ್ತೆ ಎದಕ್ಕೆ ಕೈ ಎತ್ತಿದಿಲ್ಲ? ಇವಾಗ ಕೈ ಎತ್ತಿಯಲ್ಲ, ಹೇಳಂಗಿಲ್ಲ ಇನ್ಮೇಲೆ. ಇದೀರಾ? ಸುಮ್ಮನೆ ಕೈ ಎತ್ತಿ ಸಿಕ್ಕಾಕೊಂಡೆ ಅಂತನಾ? ಹಲ್ಲೆಲೂಯಾ.
ಇನ್ಮೇಲೆ ಹೇಳಂಗಿಲ್ಲ ರೀ. ಯಾಕೆ ಗೊತ್ತಾ, ನಮಗೇನಿದೆ? ನಿಶ್ಚಯ ಇದೆ. ದೇವರು ಕಾರ್ಯ ಮಾಡ್ತಾರೆ. ಹೋಗು, ಡೇರೆ ಒಳಗಡೆ ಹೋಗು. ಸ್ವಾಮಿ ಆಯ್ತು, 300 ಜನ ಒಟ್ಟಿಗೆ ಹೋಗದ, ಒಬ್ಬೊಬ್ಬರೇ ಹೋಗದ? ಒಬ್ಬೊಬ್ಬರೇ ಹೋಗ್ರಿ. ಒಬ್ಬರಲ್ಲಿ ನಿಂತ್ಕೊಳ್ರಿ, ಒಬ್ಬನಲ್ಲಿ ನಿಂತ್ಕೊಳ್ಳಿ, ಒಬ್ಬನಲ್ಲಿ ನಿಂತ್ಕೊಳ್ಳಿ, ಒಬ್ಬನಲ್ಲಿ ನಿಂತ್ಕೊಳ್ಳಿ. ಸುತ್ತೂರ ಮುತ್ತಿಗೆ ಹಾಕ್ಬೇಕು. ಅವ್ರು ನಿಮ್ಮನ್ನು ಮುತ್ತಿಗೆ ಹಾಕೋದಲ್ಲ, ನೀವು ಅವ್ರನ್ನ ಮುತ್ತಿಗೆ ಹಾಕ್ರಿ. ಹಲ್ಲೆಲೂಯಾ. ಸುತ್ತೂರ ಅಲ್ಲೆಲ್ಲ ನಿಂತ್ಕೊಳ್ರಿ. ಸರಿ ಸ್ವಾಮಿ ಆಯ್ತು, 300 ಜನ ಅಲ್ಲೆಲ್ಲ ನಿಂತ್ಕೊಂಡ್ರಿ. ಕ್ರಮ ಇರುವವರು, ಧೈರ್ಯ ಇರುವವರು ಈ 300 ಜನ. ಓದವ್ರು ಯಾರು? ಧೈರ್ಯ ಇಲ್ಲದವರು, ಕ್ರಮ ಇಲ್ಲದವರು. ಓದವರು 300 ಜನ ಧೈರ್ಯ ಇರೋರು, ಕ್ರಮ ಇರೋರು ನಿಂತ್ಕೊಂಡ್ರಿ. ಅಲ್ಲೆಲ್ಲ ನಿಂತ್ಕೊಂಡ್ರು. ಲಾಸ್ಟ್ಗೆ ನಿಂತಿದ್ದಲ್ಲ, ಅವ್ನು ಕೇಳ್ತಾನೆ ಪಕ್ಕದವನಿಗೆ, ಯಾರಿಗೆ? 299ನೇ ಅವನಿಗೆ ಕೇಳ್ತಾನೆ, ಓಯ್ ಕೇಳಪ್ಪ, ಗಿದ್ಯೋನಿಗೆ ಏನ್ ಮಾಡ್ಬೇಕಂತ ಕೇಳೋ. ಅವನು ಪಕ್ಕದಲ್ಲಿರೋನಿಗೆ ಹೇಳ್ತಾನೆ, ಗಿದ್ಯೋನು ಆರ್ಡರ್ ಬಂತೆ ನೋಡ ಮರೆಯ. ಅವನು ಪಕ್ಕದವನಿಗೆ ಹೇಳ್ತಾನೆ, ಏನಂತೆ ಆರ್ಡ್ರು? ಅವ ಗಿದ್ಯೋನ್ ಹೇಳ್ತಾನೆ, ನಿಮ್ ಕೈಯಲ್ಲಿ ಮಡಿಕೆ ಇದೆಯಲ್ಲ. ಅವನು ಗಿದ್ಯೋನ್ ದೇವ್ರಿಗೆ ಕೇಳ್ದ, ಏನಪ್ಪ ಆರ್ಡ್ರ್ ಅಂದ. ದೇವ್ರು ಹೇಳಿದ್ರು, ಆ ದೀಪಸ್ತಂಭಕ್ಕೆ ಮಡಿಕೆ ಇದೆಯಲ್ಲ, ಸುತ್ತಿಗೆ ತಗೊಂಡು ಅದನ್ನು ಹೊಡೆದಾಕಂತ ಹೇಳು. ಏಯ್, ಸುತ್ತಿಗೆ ತಗೊಂಡು ಅದು ಹೊಡೆದಾಕ್ರು. ಏನ ಮಡಿಕೆನಾ? ಹೊಡೆದ್ರೆ ಏನಾಗುತ್ತೆ? ಬೆಳಕು ಕಾಣುತ್ತೆ. ಹೊಡಿರೇ, ಹೊಡಿಯದ ಹೊಡಿರಿ. ಶಬ್ದ ಆದರೆ ಏನ್ ತೊಂದರೆ ಇಲ್ಲ, ನಿಶ್ಚಯ ಇದೆಯಲ್ಲ, ದೇವ್ರ ಜಯ ಕೊಡ್ತಾರೆ. ಹೊಡೆದಾಕ್ರಿ. ಎಲ್ಲರೂ ಒಬ್ಬನಾದ್ಮೇಲೆ ಒಬ್ರು ಹೊಡೆದಾಕಿದ. ನೀನಂತ ಹೊಡಿಯೋ, ಅವನು ಹೊಡೆದ. ಅವನು ನೀನು ಹೊಡಿಯೋ, ಅವನು ಹೊಡೆದ. 300 ಜನನು ಹೊಡೆದಾಕಿದ್ರು. ನೆಕ್ಸ್ಟ್ ಮತ್ತೆ, ಓಯ್ ಕೇಳಪ್ಪ ಗಿದ್ಯೋನಿಗೆ, ನೆಕ್ಸ್ಟ್ ಏನ್ ಮಾಡ್ಬೇಕು? ಹಿಂಗಿರ್ಬೇಕ್ರಿ ನಮ್ಮ ಆತ್ಮಿಕವಾದ ಜೀವನ. ಹಲ್ಲೆಲೂಯಾ. ನಾನು ಏನ್ ಮಾಡ್ಬೇಕು ಪಾಸ್ಟ್ರೆ? ಅಂಕಲ್ ನಾನು ಏನ್ ಮಾಡ್ಬೇಕು ಅಂಕಲ್? ಹಣ ಅನ್ನುವರು, ಹಣ ನಾನು ಏನ್ ಮಾಡ್ಬೇಕಣ್ಣ? ಹೇಳು, ನೀನು ಹೇಳೋಣ, ನಾನು ಮಾಡ್ತೀನಿ. ಅಂಕಲ್ ನೀವು ಹೇಳ್ರಿ, ನಾವು ಮಾಡ್ತೀವಿ. ಇದೀರಾ? ಕೇಳಪ್ಪ ಗಿದ್ಯೋನಿಗೆ, ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಅವಾಗ ಗಿದ್ಯೋನಿಗೆ ಬಂದಿದ್ದ ಆರ್ಡ್ರ್ ಏನ್ ಗೊತ್ತಾ ದೇವರಿಂದ? ತುತ್ತೂರಿ ಊದ ಕೇಳ. ಏನ್ ಮಾಡ್ಲಿ? ತುತ್ತೂರಿ ಊದ ಕೇಳೋ. ನೋಡ್ರಿ, ಮಡಿಕೆ ಹೆಂಗೋ ಹತ್ಲಕ್ ಸಣ್ಣ ಸೌಂಡ್ ರೀ, ಸಣ್ಣ ಸೌಂಡ್. ಪಟ್ ಅಂತ ಹೊಡೆದ್ರೆ ಬಿದ್ದೋಯ್ತು. ತುತ್ತೂರಿ ಊದ್ಬೇಕಲ್ಲ ಇವಾಗ. ಆ ಶಬ್ದಕ್ಕೆ ಜನ ಎದ್ದು ಬಿಟ್ರೆ, ಏನಾದ್ರೂ ಆಗ್ಬಿಟ್ರೆ, ಇವಾಗ ಆ ಗಿದ್ಯೋನು ಪಕ್ಕದವನಿಗೆ ಹೇಳ್ದ ತುತ್ತೂರಿ ಊದ್ರು, ಅವನಿಗೆ ಹೇಳ್ದ ತುತ್ತೂರಿ ತುತ್ತೂರಿ ತುತ್ತೂರಿ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ್ತೀನಿ, ಎಲ್ಲರೂ 300 ಜನ ಸೇರಿ ಆವತ್ತು ತುತ್ತೂರಿ ಊದಿದ್ರು ರೀ. ದೊಡ್ಡ ಶಬ್ದ, ತುತ್ತೂರಿ ಊದ್ತಾ ಇದ್ದಾರೆ. ಬಹುವಂತಿದೆ ಸೌಂಡು. ಎಚ್ಚರ ಆಗ್ಬಿಡ್ತೀರಿ ಇವರಿಗೆ. ಎದ್ಬಿಟ್ರಿ ಇವರು. ನಾನು ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ರಿ. ಆ ತುತ್ತೂರಿಯ ಶಬ್ದ ಬರುವ ತನಕ ಎದ್ರಲ್ಲ. ಅವರಿಗೆ ಎದ್ದು ಕೂಡಲೇ ಪಕ್ಕದವನ ಮುಖ ನೋಡಿದ್ರು. ಸಿಟ್ಟು ಬಂದು ಬಿಡ್ತೀರಿ ಇವನಿಗೆ. ಎಲ್ಲಿ ಡೇರೆ ಒಳಗಡೆ ನಡೆದಿದ್ದು. ಎದ್ದ ತಕ್ಷಣ ಪಕ್ಕದವನ ಮುಖ ನೋಡಿ ಸಿಟ್ಟು ಬಂತು. ಏನಕ್ಕೆ ಸಿಟ್ಟು ಬಂತು ಗೊತ್ತಾ? ಇವನು ಇದಾನಲ್ಲಿ, ಇವನು ನೆನ್ನೆ ಹಿಂಗ ಅಂದಿದ್ದ, ಇವನಿಗೆ ಮಾಡ್ತೀನಿ ಅಂತ ಕತ್ತಿ ತಗೊಂಡು ತೀವಿಯಾಗಿ ಸ್ಟಾರ್ಟ್ ಮಾಡ್ದಾರಿ. ನನಗೆ ಹಿಂಗಂತಿ ಅನ್ಲೆ ಅಂತ ಒಬ್ಬರಿಗೊಬ್ಬರು ಜಗಳ ಸ್ಟಾರ್ಟ್ ಆಯ್ತು. ಇಲ್ಲಿ ತುತ್ತೂರಿಯ ಶಬ್ದವನ್ನ ಊದ್ತಾ ಇದ್ರಲ್ಲ, ಆ ತುತ್ತೂರಿಯ ಶಬ್ದವನ್ನ ಕೇಳಿ ಹೆದರಿ 1,30,000 ಜನ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ರೀ. ಓಡ್ತಾರೆ. ದೇವ್ರ ವಾಕ್ಯ ಕೇಳುತ್ತೆ, ಇವರು ತುತ್ತೂರಿ ಊದ್ಕೊಂಡು ನಿಂತ್ಕೋಬೇಕಲ್ಲ, ಅಲ್ಲಿ ನಿಂತ್ಕೋಬೇಕು ತಾನೆ. ಅಲ್ಲಿ ಗಿದ್ಯೋನ್ ಏನ್ ಮಾಡ್ಬೇಕು? ಬೇಗ ಹೇಳು. ಓಡ್ತಾ ಇದಾರ, ಏನ್ ಮಾಡೋದು? ತುತ್ತೂರಿ ಊದ್ಕೊಂಡು ಓಡ್ರಲ್ಲ ಅವ್ರ ಹಿಂದ್ಗಡೆ. ಕತ್ತಿ ಹಿಡ್ಕೊಂಡು ಓಡಿಸೋರ್ನ ನೋಡಿದೀನಿ, ಪಿ ಊದ್ಕೊಂಡು ಓಡಿಸೋರ್ನ ಇವ್ರನ್ನೇ ನೋಡಿದೀನಿ ನಾನು. ಹಲ್ಲೆಲೂಯಾ. ಕತ್ತಿ ಹಿಡ್ಕೊಂಡು ಓಡಿಸೋರು ಇದಾರಲ್ಲ, ಕತ್ತಿನ ನೋಡಿ ಭಯ ಪಡ್ಬೇಕು. ಇವರು ಪಿ ಊದ್ತಾ ಇದ್ದಾರೆ. ಆ ಪಿಯ ಶಬ್ದಕ್ಕೆ, ತುತ್ತೂರಿಯ ಶಬ್ದಕ್ಕೆ ಹೆದರಿ ಓಡ್ತಾ ಇದ್ದಾರೆ. ಇವರು ತೂ 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 ಅಂತ ಊದ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಜಯ ಯಾರಿಗ್ರಿ? ಹಲ್ಲೆಲೂಯಾ. ನಿನಗೆ ವಿರುದ್ಧವಾಗಿ ಬರುವ ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ಕಣ್ಣೀರು, ಹೋರಾಟವನ್ನ ಹಿಂಗೆ ಎದುರಿಸಿ ಓಡು ದೇವ್ರ ಮಗನೇ.
ಹಿಂಗೆ ಎದುರಿಸಿ ಓಡ. ನಿನ್ನ ಶಬ್ದಕ್ಕೆ ಎದುರಿ ನಡಿಗೆ ಓಡ್ತಾ ಇರಬೇಕವು. ನಿನ್ನ ತುತ್ತೂರಿಯ ಶಬ್ದವೇ ಹೋರಾಟದ ಶಬ್ದ ರೀ. ನಿನ್ನ ತುತ್ತೂರಿಯ ಶಬ್ದವೇ ಸ್ತುತಿಯ ಶಬ್ದವಾಗಲಿ. ನೀನು ಎಷ್ಟು ಸ್ತುತಿ ಮಾಡ್ತೀಯ, ಎಷ್ಟು ಆರಾಧನೆ ಮಾಡ್ತೀಯ, ಎಷ್ಟು ಶಬ್ದವೆತ್ತೀಯ, ಆ ಶಬ್ದಕ್ಕೆ ದುರಾತ್ಮನ ಸೇನೆಗಳು ನಡಗ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾನು 5 ವಿಷಯ ಹೇಳಿದ್ದೀನಿ ದೇವ್ರ ಮಕ್ಕಳೇ. 5 ವಿಷಯ ನೀವು ಇನ್ನೊಂದ್ಸರಿ ಹೇಳ್ತೀರಾ, ನಾನು ನಿಲ್ಲಿಸ್ತೀನಿ. ಮೊದಲನೇ ವಿಷಯ ಏನು? ಸಾಮಾನ್ಯರು ನಾವು. 2ನೇ ವಿಷಯ, ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು. 3ನೇ ವಿಷಯ, ಧೈರ್ಯದಿಂದ ನಿಂತ್ಕೋಬೇಕು. 4ನೇ ವಿಷಯ, ನಮ್ಮ ಜೀವನವನ್ನು ಕ್ರಮಪಡಿಸಿಕೊಳ್ಳಬೇಕು. 5ನೇ ವಿಷಯ, ನಮಗೆ ನಿಶ್ಚಯ ಇರಬೇಕು.